ಎಲ್ಲರಿಗೂ ನಮಸ್ಕಾರ. ಶ್ರೀ ಶುಕ್ಲ ಯಜುರ್ವೇದ ಯುವಕ ಸಂಘದ ಪ್ರಾಯೋಜನೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಇನ್ನೇನು ಪ್ರಾರಂಭವಾಗಲಿಕ್ಕಿದೆ. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿರುವವರು ಡಾಕ್ಟರ್ ವಿಜಯ್ ಭಾರತಿಯವರು. ದೇವುಡು ಅವರು ಕಂಡಂತೆ ದಾರ್ಶನಿಕ ಯಾಜ್ಞವಲ್ಕ್ಯ ಎನ್ನುವ ವಿಷಯವಾಗಿ ಅವರಿವತ್ತು ಮಾತನಾಡಲಿಕ್ಕಿದ್ದಾರೆ. ಅವರಿಗೆ ಪ್ರಾಯೋಜಕರ ಪರವಾಗಿ, ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪ್ರಣಾಮಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇದೊಂದು ರೀತಿಯ ಮನೆಯ ಕಾರ್ಯಕ್ರಮ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಪ್ರಾಯೋಜಕರು, ಪ್ರವಚನಕಾರರು, ಕಾರ್ಯಕ್ರಮ ನಡೀತಾ ಇರೋ ಸಂಸ್ಥೆ ಎಲ್ಲವೂ ಒಂದೇ ಕುಟುಂಬಕ್ಕೆ, ಒಂದೇ ಬಳಗಕ್ಕೆ ಸೇರಿದ್ದು. ಮಹರ್ಷಿ ಯಾಜ್ಞವಲ್ಕ್ಯರನ್ನು ಕುರಿತು ನಾವಿವತ್ತು ನೆನಪು ಮಾಡಿಕೊಳ್ಳಲಿಕ್ಕಿದ್ದೀವಿ. ಅವರನ್ನು ಕನ್ನಡದಲ್ಲಿ ಅತ್ಯಂತ ಸಮರ್ಥವಾಗಿ ಇನ್ಯಾರೂ ಆ ರೀತಿಯಲ್ಲಿ ಪರಿಚಯ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟದಲ್ಲಿ ದೇವುಡು ಅವರು ಮಹಾದರ್ಶನದಲ್ಲಿ ತಂದಿದ್ದಾರೆ. ಆ ಕೃತಿಯನ್ನು ಕುರಿತು ನಾವು ನೆನಪು ಮಾಡಿಕೊಳ್ಳಲಿಕ್ಕಿದ್ದೀವಿ. ಅದು ಪೂಜ್ಯ DVGಯವರ ಸನ್ನಿಧಾನದಲ್ಲಿ. ನಾವೇನು ಋಷಿ ಪರಂಪರೆಯನ್ನು ಕುರಿತು ಹೇಳ್ತೀವಿ, ಆ ಋಷಿ ಪರಂಪರೆಯನ್ನು ಪ್ರತ್ಯಕ್ಷ ಜೀವನದಲ್ಲಿ ಮಾತು, ಕೃತಿ, ನಡವಳಿಕೆಯ ಮೂಲಕ ನಮಗೆ ಸಾಕ್ಷಾತ್ಕರಿಸಿಕೊಟ್ಟವರು DV ಗುಂಡಪ್ಪನವರು ಅನ್ನೋದನ್ನು ಅವರ ಜೊತೆ ಒಡನಾಡಿದ ಹಲವರ ಮಾತು, ಕೃತಿಗಳು ನಮಗೆ ತಿಳಿಸಿಕೊಟ್ಟಿವೆ. ನನಗಂತೂ ಅವರನ್ನು ನೋಡುವ ಭಾಗ್ಯ ಇರಲಿಲ್ಲ. ಅವರ ಸನ್ನಿಧಾನದಲ್ಲಿ ಅವರು ಪ್ರಾರಂಭಿಸಿದ ಈ ಸಂಸ್ಥೆಯಲ್ಲಿ ಇವತ್ತು ಮಹರ್ಷಿ ಯಾಜ್ಞವಲ್ಕ್ಯರನ್ನು ಕುರಿತು ನೆನಪು ಮಾಡಿಕೊಳ್ಳತಕ್ಕಂತಹ ಒಂದು ಸಂದರ್ಭವನ್ನು ಶ್ರೀ ಶುಕ್ಲ ಯಜುರ್ವೇದ ಯುವಕ ಸಂಘ ಕಲ್ಪಿಸಿಕೊಟ್ಟಿದೆ. ಸುಮಾರು 45 ವರ್ಷಗಳ ಹಿಂದೆ ಕೆಲವರು ಉತ್ಸಾಹಿ ಯುವಕರು ಸೇರಿಕೊಂಡು ಮಹರ್ಷಿ ಯಾಜ್ಞವಲ್ಕ್ಯರನ್ನು ಕುರಿತು ಹಾಗೂ ಶುಕ್ಲ ಯಜುರ್ವೇದವನ್ನು ಕುರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು. ಓರ್ವ ಋಷಿಯಾಗಿ ಯಾಜ್ಞವಲ್ಕ್ಯರು ಅವರ ಜೀವನ ಒಂದು ಭಾಗವಾದರೆ, ಯಾಜ್ಞವಲ್ಕ್ಯ ಸ್ಮೃತಿಯೂ ಸೇರಿಕೊಂಡಂತೆ ಅವರ ವೈಚಾರಿಕ ಮತ್ತು ಸಾಹಿತ್ಯಿಕ ಕೊಡುಗೆಗಳೇನಿದೆ ವೇದಾಂತ ಸಾಹಿತ್ಯಕ್ಕೆ, ಅದನ್ನು ಕೂಡ ಸಾಮಾನ್ಯ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಶುಕ್ಲ ಯಜುರ್ವೇದ ಯುವಕ ಸಂಘ ಪ್ರಾರಂಭವಾಯಿತು. ಇದೇ ಬೆಂಗಳೂರಿನ ವಿಜಯನಗರದಲ್ಲಿರುವ ಸರಸ್ವತಿ ನಗರದಲ್ಲಿ ಪ್ರಾರಂಭವಾದಂಥ ಶುಕ್ಲ ಯಜುರ್ವೇದ ಸಂಘ ಇವತ್ತು ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದೆ. ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಣೆ ಮಾಡ್ತಾ ಇದೆ. ಯಾಜ್ಞವಲ್ಕ್ಯರ ಚಿಂತನೆಯನ್ನು ಪಸರಿಸುವ ನಿಟ್ಟಿನಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ. ಶುಕ್ಲ ಯಜುರ್ವೇದದ ಕುರಿತು ಹಲವು ಉಪನ್ಯಾಸಗಳು ಇದುವರೆಗೂ ನಡೆದಿವೆ. ಇದೇ ವೇದಿಕೆಯಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಈ ಕಾರ್ಯಕ್ರಮ ಸರಣಿಯ ಶುಕ್ಲ ಯಜುರ್ವೇದವನ್ನು ಮತ್ತು ಯಾಜ್ಞವಲ್ಕ್ಯರನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳತಕ್ಕಂತಹ ಒಂದು ಪ್ರಯತ್ನದ ಭಾಗವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಶ್ರೀ ಶುಕ್ಲ ಯಜುರ್ವೇದ ಯುವಕ ಸಂಘ ಪ್ರಾಯೋಜನೆ ಮಾಡಿದೆ. ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಆಗಲೇ ಹೇಳಿದ ಹಾಗೆ ಡಾಕ್ಟರ್ ವಿಜಯ್ ಭಾರತಿಯವರು ಇವತ್ತು ಪ್ರವಚನವನ್ನು ನೀಡಲಿಕ್ಕಿದ್ದಾರೆ ಮಹಾದರ್ಶನವನ್ನು ಕುರಿತು. ನಮಗೆ ಪರಿಚಿತರೇ ಆದರೂ ಅಪರಿಚಿತರೂ ಕೂಡ. ಯಾಕೆಂದರೆ ಅವರ ಪರಿಚಯವನ್ನು ಮಾಡೋಕ್ಕೆ ಹೊರಟ್ರೆ ಬರೀ ಮೇಲಿನ ಪರಿಚಯಕ್ಕಷ್ಟೇ ನಾವು ಸೀಮಿತವಾಗಬೇಕಾಗತ್ತೆ. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ವಿಭಾಗದಲ್ಲಿ ಪದವಿಯನ್ನು ಪಡೆದ ಡಾಕ್ಟರ್ ವಿಜಯ್ ಭಾರತಿಯವರು ಕನ್ನಡದಲ್ಲಿ ಬಂದಿರುವ ರಾಮಕೃಷ್ಣ ವಿವೇಕಾನಂದ ಸಾಹಿತ್ಯವನ್ನು ಕುರಿತು ಮಂಡಿಸಿದ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಡೆದವರು. ಅಧ್ಯಾತ್ಮ, ಪ್ರವಚನ, ಲೇಖನ, ಗ್ರಂಥಲೇಖನ, ಉಪನ್ಯಾಸ, ಭಕ್ತಿಗೀತೆಗಳ ಗಾಯನ, ಈ ರೀತಿ ಹಲವು ಮುಖಗಳಲ್ಲಿ ಅವರು ತಮ್ಮನ್ನು ತಾವು ಕಳೆದ 5-6 ದಶಕಗಳಿಂದ ತೊಡಗಿಸಿಕೊಂಡಂಥವರು. ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಗೌರವ ಉಪನ್ಯಾಸಕರಾಗಿ ಇದುವರೆಗೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ರಾಮಕೃಷ್ಣ ಮತ್ತು ಶ್ರೀ ಶಾರದಾ ಮಠದ ನಿಕಟ ಭಕ್ತರು. ಮಹಿಳೆಯರ ಭಾವನಾತ್ಮಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಪರಿಹಾರಗಳನ್ನು ಕಂಡುಹಿಡಿಯತಕ್ಕಂತಹ ಹಲವು ಚಟುವಟಿಕೆಗಳಲ್ಲಿ ಅವರು ಕ್ರಿಯಾಶೀಲವಾಗಿ ತೊಡಗಿಕೊಂಡವರು. ಹಲವರಿಗೆ ಸಾಂತ್ವನ, ಸಮಾಧಾನವನ್ನು ನೀಡಿದಂಥವರು. ವಿದ್ವಜ್ಜನರ ವಿದ್ವತ್ ಸಭೆಯಿಂದ ಹಿಡಿದು ವಿದ್ಯಾಸಂಸ್ಥೆಗಳವರೆಗೆ
ಉಪನಿಷತ್ತಿನ ಗಂಭೀರ ವಿಚಾರಧಾರೆಯಿಂದ ಮೊದಲುಗೊಂಡು ಜಾನಪದ ಸಾಹಿತ್ಯದಲ್ಲಿನ ಭಾವರಮ್ಯತೆಯವರೆಗೆ ಅತ್ಯಂತ ಪ್ರಭಾವಿಯಾಗಿ ಮನಮುಟ್ಟುವಂತೆ ಭಾವಪ್ರಚೋದಕವಾಗಿ ಮಾತನಾಡಬಲ್ಲ, ಬರೆಯಬಲ್ಲ ಸಾಮರ್ಥ್ಯವಂತರು ಡಾಕ್ಟರ್ ವಿಜಯ ಭಾರತಿಯವರು. ಅವರ ಹಲವು ಉಪನ್ಯಾಸಗಳು, ಹಲವು ವಿಷಯಗಳನ್ನು ಕುರಿತ ಉಪನ್ಯಾಸಗಳು ಚಂದನ, ಸುವರ್ಣ, ಕಸ್ತೂರಿ, ಅಮೋಘ ಈ ಮೊದಲಾದ ದೂರದರ್ಶನ ವಾಹಿನಿಗಳಲ್ಲಿ ಪ್ರಸಾರವಾಗಿವೆ. ಹಲವು ಸಂದರ್ಶನಗಳು, ಸಂವಾದಗಳು ಕೂಡ ಪ್ರಸಾರವಾಗಿವೆ. ಲೇಖಕರಾಗಿ ಇದುವರೆಗೆ ಹಲವು ಕೃತಿಗಳನ್ನು ರಚಿಸಿರುವ ಡಾಕ್ಟರ್ ವಿಜಯ ಭಾರತಿಯವರು ಯಾಜ್ಞವಲ್ಕ್ಯರನ್ನೇ ಕುರಿತು ಒಂದು ಮಹತ್ವಪೂರ್ಣ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಾರೆ. ಗುಪ್ತಗಂಗೆ, ವೇದಕಾಲದ ವನಿತೆಯರು, ಮಹಾಕಾವ್ಯದ ಮಹಿಳೆಯರು, ಉಪನಿಷತ್ ಸಂದೇಶ, ಶ್ರೀಮಾತೆ ಶ್ರೀಚಕ್ರಸ್ಥಿತೆ, ವೃಕ್ಷ ಸಂದೇಶ, ದೇವಯಾನಿ, ಶ್ರೀರಾಮಕೃಷ್ಣ ಕೃತಿ ತಪೋವನ ಈ ಮೊದಲಾದವು ಅವರ ಕೈಂಕರ್ಯದಿಂದ, ಅವರ ಸಾಮರ್ಥ್ಯದಿಂದ ಹೊರಗಡೆ ಬಂದಿರತಕ್ಕಂಥ ಪುಸ್ತಕಗಳಲ್ಲಿ ಕೆಲವು. ಇನ್ನು ಗಾಯತ್ರಿ ಮಂತ್ರ ಸೌರಭ, ಲಲಿತಾ ಸಹಸ್ರನಾಮ ಪಂಚಾಮೃತ, ಸ್ವಾಮಿ ಶಿವಾನಂದರು, ರಮಣ ಮಹರ್ಷಿಗಳು, ಮಹರ್ಷಿ ಅರವಿಂದರು, ಶ್ರೀ ಪುರಂದರ ತ್ಯಾಗರಾಜರು, ಭಗವದ್ಗೀತಾ ಮಾಧುರ್ಯ, ಸಂಸ್ಕೃತ ಸುಭಾಷಿತಗಳು, ಸಂತಶ್ರೇಷ್ಠರು, ಶ್ರೀಸೂಕ್ತ ದರ್ಶನ ಈ ರೀತಿ ಹಲವು ವಿಷಯಗಳನ್ನು ಕುರಿತು ಅವರು ಇದುವರೆಗೂ 100 ಉಪನ್ಯಾಸಗಳನ್ನು, ಪ್ರವಚನಗಳನ್ನು ನೀಡಿದ್ದಾರೆ. ಶಿವಾನಂದ ಲಹರಿಯನ್ನು ಕುರಿತೇ ಅವರು 100 ಉಪನ್ಯಾಸಗಳನ್ನು ನಡೆಸಿಕೊಟ್ಟಿದ್ದಾರೆ. ಲಲಿತಾ ಸಹಸ್ರನಾಮ ಪಂಚಾಮೃತ 50 ಅವಧಿಗಳಲ್ಲಿ ಹರಡಿಕೊಂಡಂತಹ ಒಂದು ಉಪನ್ಯಾಸ ಸರಣಿ. ಹೀಗೆ ಉಪನ್ಯಾಸ ಕ್ಷೇತ್ರದಲ್ಲಿ ಆ ಮೂಲಕ ಜನರಿಗೆ ಒಂದು ಭಾವನಾತ್ಮಕ ಸಾಂತ್ವನವನ್ನು, ವೈಚಾರಿಕ ದರ್ಶನವನ್ನು ನೀಡುವುದರಲ್ಲಿ ಡಾಕ್ಟರ್ ವಿಜಯ ಭಾರತಿಯವರು ನಿರಂತರವಾಗಿ ಕ್ರಿಯಾಶೀಲರಾಗಿದ್ದಾರೆ. ಅನೇಕ ನೃತ್ಯ ರೂಪಕಗಳ ಪರಿಕಲ್ಪನೆ ಮತ್ತು ರಚನೆ ಇವರಿಂದ ಆಗಿದೆ. ಓಂಕಾರಿಣಿ ಜಗಜ್ಜನನಿ, ನೂಪುರ ಕಾವೇರಿ, ವಸುಧೈವ ಕುಟುಂಬಕಂ, ಶ್ರೀಮಾತೆ ಶ್ರೀಚಕ್ರಸ್ಥಿತೆ ಈ ಮೊದಲಾದ ನೃತ್ಯ ರೂಪಕಗಳನ್ನು ರಚಿಸಿ ಅವರ ಪರಿಕಲ್ಪನೆಯಲ್ಲಿಯೇ ಅವು ಪ್ರದರ್ಶನಗೊಂಡಿವೆ. ಭಕ್ತಿ ಸಂಗೀತದ ಅನೇಕ ಧ್ವನಿ ಸರಣಿಗಳನ್ನು ಕೂಡ ಅವರು ನಿರ್ಮಿಸಿದ್ದಾರೆ. ಶ್ರೀ ಗಾಯತ್ರಿ ವಂದನ, ಚಿದಾನಂದ ಲಹರಿ, ನಾದನಮನ ಮೊದಲಾದವು ಅವುಗಳಲ್ಲಿ ಪ್ರಮುಖವಾದವು. ಇನ್ನು ಶ್ರೀ ಗಣೇಶ ದರ್ಶನ, ಕೃಷ್ಣಂ ವಂದೇ ಜಗದ್ಗುರು, ಭಾವಗೀತೆಗಳಲ್ಲಿ ಆಧ್ಯಾತ್ಮ, ಜಯದುರ್ಗೆ ದುರ್ಗತಿ ಹಾರಿಣಿ, ಶ್ರೀಚಕ್ರ ನವಾವರಣ ಮೊದಲಾದ ಸಂಗೀತ ರೂಪಕಗಳ ಗಾಯನ ಮತ್ತು ಪ್ರವಚನವನ್ನು ಕೂಡ ಅವರು ನಡೆಸಿಕೊಟ್ಟಿದ್ದಾರೆ. ಅವರ ಈ ಎಲ್ಲ ಕೈಂಕರ್ಯಗಳಿಂದ ಉಪಕೃತರಾದವರು ಹಲವರು ಅವರನ್ನು ಸನ್ಮಾನಿಸಿರ್ತಕ್ಕಂಥದ್ದು ಇದೆ. ಬ್ರಾಹ್ಮಣ ಮಹಾಸಭಾ, ಕನ್ನಡ ಸಾಹಿತ್ಯ ಪರಿಷತ್ತು, ಶ್ರೀ ಯಾಜ್ಞವಲ್ಕ್ಯ ಆಶ್ರಮ, ಶ್ರೀ ಶಾರದಾ ಸೇವಿಕಾ ಸಂಘ, ಮ್ಯೂಸಿಕ್ ಥೆರಪಿ ಸೆಂಟರ್, ಶ್ರೀರಾಮ ಲಲಿತ ಕಲಾ ಸಭಾ ಈ ಹಲವು ಸಂಸ್ಥೆಗಳು, ಸಂಘಟನೆಗಳು ಡಾಕ್ಟರ್ ವಿಜಯ ಭಾರತಿಯವರನ್ನು ಗೌರವಿಸಿವೆ. ಮೈಸೂರಿನ ಯಾಜ್ಞವಲ್ಕ್ಯ ಸಂಸ್ಥೆಯಂತೂ ವೇದಾಂತ ಚೂಡಾಮಣಿ ಎನ್ನುವ ಗೌರವವನ್ನು ಸಲ್ಲಿಸಿದೆ. ಮನೋರಂಜಿನಿ ಮ್ಯೂಸಿಕ್ ಥೆರಪಿ ಸೆಂಟರ್ ಅನನ್ಯ ಚೇತನ ಅಂತಕ್ಕಂತಹ ಒಂದು ಅಂಕಿತದೊಂದಿಗೆ ಡಾಕ್ಟರ್ ವಿಜಯ ಭಾರತಿಯವರನ್ನು ಗೌರವಿಸಿದೆ. ಬಿಜಾಪುರದ ಮಹಿಳಾ ವಿಶ್ವವಿದ್ಯಾನಿಲಯ ಕರ್ನಾಟಕದ ಹೆಮ್ಮೆಯ ಮಹಿಳೆ ಎಂಬ ಅಂಕಿತದೊಂದಿಗೆ, ಬಿರುದಿನೊಂದಿಗೆ ಡಾಕ್ಟರ್ ವಿಜಯ ಭಾರತಿಯವರನ್ನು ಗೌರವಿಸಿದೆ. ಹೀಗೆ ಕಳೆದ ಹಲವು ದಶಕಗಳಿಂದ ನಿರಂತರವಾಗಿ ಅಧ್ಯಾತ್ಮ ಮತ್ತು ಸಮಾಜ ಜೀವನದ ಹಲವು ಕ್ಷೇತ್ರಗಳನ್ನು ಪ್ರಭಾವಿಸ್ತಾ ಬಂದವರು ಡಾಕ್ಟರ್ ವಿಜಯ ಭಾರತಿಯವರು. ಅವರ ಲೇಖನ, ಉಪನ್ಯಾಸ, ಪ್ರವಚನ ಸರಣಿಗಳು ಹಲವರನ್ನು ಪ್ರಭಾವಿಸಿವೆ, ಹಲವರಿಗೆ ಮಾರ್ಗದರ್ಶನವನ್ನು ನೀಡಿದೆ, ಹಲವರಿಗೆ ಸಾಂತ್ವನ, ಸಮಾಧಾನವನ್ನು ನೀಡಿದೆ. ಅವರು ಇವತ್ತಿನ ಈ ಪ್ರವಚನ ಮಾಲಿಕೆಯನ್ನು ಪ್ರಾರಂಭಿಸಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ, ಅದಕ್ಕೂ ಮುನ್ನ ಮಹಾದಾರ್ಶನಿಕ ಮಹರ್ಷಿ ಯಾಜ್ಞವಲ್ಕ್ಯ ಎನ್ನುವ ಡಾಕ್ಟರ್ ವಿಜಯ ಭಾರತಿಯವರೇ ಬರೆದ ಕೃತಿ 2012ರಲ್ಲಿ ಇದೇ ವೇದಿಕೆಯಲ್ಲಿ ಅದು ಲೋಕಾರ್ಪಣೆಗೊಂಡಿತು. ಆ ಕೃತಿಯಲ್ಲಿ ಆಶೀರ್ವಚನ ರೂಪವಾಗಿ ಸ್ವಾಮಿ ಹರ್ಷಾನಂದಜಿಯವರು ಬರೆದ ಒಂದೆರಡು ಸಂಗತಿಗಳನ್ನು ಸಭೆಯ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಇಂತಹ ಮಹಾತ್ಮರ ಬಗ್ಗೆ, ಯಾಜ್ಞವಲ್ಕ್ಯರ ಬಗ್ಗೆ ನಮಗೆ ದೊರಕಿರುವ ಮಾಹಿತಿ ಅತ್ಯಲ್ಪ. ಶ್ರೀಮತಿ ಡಾಕ್ಟರ್ ವಿಜಯ ಭಾರತಿ ಅವರಿಂದ ರಚಿತವಾದ ಮಹಾದಾರ್ಶನಿಕ ಮಹರ್ಷಿ ಯಾಜ್ಞವಲ್ಕ್ಯ ಎಂಬ ಗ್ರಂಥವು ಈ ಕೊರತೆಯನ್ನು ಪೂರ್ಣವಾಗಿ ನಿವಾರಿಸುತ್ತದೆ.
ಇದುವರೆಗೂ ಅರಿತಿರದ ಅನೇಕ ಮಾಹಿತಿಯನ್ನು ಅವರ ಜೀವನ ಚರಿತ್ರೆಯಲ್ಲಿ ಕಾಣುತ್ತೇವೆ. ಅವರ ತತ್ವದರ್ಶನವನ್ನು ಶ್ರೀ ದೇವುಡು ನರಸಿಂಹಶಾಸ್ತ್ರಿಯವರ ಅಮೂಲ್ಯ ಗ್ರಂಥ ಮಹಾದರ್ಶನದಿಂದ ವಿಸ್ತರಿಸಿ ಬರೆದಿದ್ದಾರೆ. ಯಾಜ್ಞವಲ್ಕ್ಯರ ಬಗ್ಗೆ ಇತರ ಮಹಾಪುರುಷರ ಹೇಳಿಕೆಗಳಿಂದ ಅವರ ಮಹಿಮೆ ಮತ್ತೂ ಚೆನ್ನಾಗಿ ತಿಳಿಯುವಂತೆ ಮಾಡಿದ್ದಾರೆ. ವೇದಕಾಲದ ವನಿತೆಯರ ಬಗ್ಗೆ ಕೊಟ್ಟಿರುವ ವಿಸ್ತಾರವಾದ ವಿವರಣೆ ಅವರ ಔನ್ನತ್ಯವನ್ನು ಚೆನ್ನಾಗಿ ಮನದಟ್ಟು ಮಾಡುತ್ತದೆ. ಗ್ರಂಥದ ಕೊನೆಯಲ್ಲಿ ಮಹರ್ಷಿ ಯಾಜ್ಞವಲ್ಕ್ಯ ಎಂಬ ಸುದೀರ್ಘವಾದ ದೃಶ್ಯ ನಾಟಕವನ್ನೂ ಕೊಟ್ಟಿದ್ದಾರೆ. ನಾಟಕದ ಪಾತ್ರಗಳು, ಸಂಭಾಷಣೆ, ಪರಿಸರದ ವಿವರಣೆ ಎಲ್ಲವೂ ಸೊಗಸಾಗಿ ಮೂಡಿಬಂದಿದೆ. ಇವಿಷ್ಟು ಈ ಕೃತಿಯನ್ನು ಕುರಿತು ಮತ್ತು ಕೃತಿಯ ಲೇಖಕರಾದ ಡಾಕ್ಟರ್ ವಿಜಯ ಭಾರತಿಯವರನ್ನು ಕುರಿತು ಪೂಜ್ಯರಾದ ಹರ್ಷಾನಂದಜಿಯವರು ಬರೆದ ಮಾತುಗಳು. ಇದೀಗ ಇವತ್ತಿನ ಈ ಪ್ರವಚನ ಮಾಲೆಯನ್ನು ಉಪಕ್ರಮಿಸಬೇಕಾಗಿ ಪ್ರಣಾಮಪೂರ್ವಕವಾಗಿ ಡಾಕ್ಟರ್ ವಿಜಯ ಭಾರತಿಯವರಲ್ಲಿ ಪ್ರಾರ್ಥಿಸ್ತೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆದಿಶಕ್ತೆ ಜಗನ್ಮಾತಾ ಭಕ್ತಾನುಗ್ರಹಕಾರಿಣೀಂ ಸರ್ವತ್ರ ವ್ಯಾಪಿಕೆ ಅನಂತೆ ಶ್ರೀಮಾತಾ ನಮೋಸ್ತುತೇ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ. ವಾಸಿಷ್ಠಾಯ ನಮೋ ನಮಃ. ಪ್ರತ್ಯಕ್ಷಗೋಚರಂ ಬ್ರಹ್ಮ ಸಾಕ್ಷಾದ್ಯಸ್ಯ ರವಿಃ ಗುರುಃ ಕಾಯೇನ ಮನಸಾ ವಾಚಾ ಶ್ರೀಯಾಜ್ಞವಲ್ಕ್ಯ ಸದ್ಗುರುಂ ನಮಾಮ್ಯಹಂ. ಎಲ್ಲ ಆದರಣೀಯರಿಗೂ ನನ್ನ ಆದರಪೂರ್ವಕವಾದಂತಹ ನಮಸ್ಕಾರ. ಇಂದಿನ ಚಿಂತನೆಯಲ್ಲಿ ಭಗವಾನ್ ಶ್ರೀ ಯಾಜ್ಞವಲ್ಕ್ಯರನ್ನು ಕುರಿತಾಗಿ ಪರಮಪೂಜ್ಯ ದೇವುಡು ನರಸಿಂಹಶಾಸ್ತ್ರಿಗಳವರು ಯಾವ ರೀತಿಯ ದರ್ಶನ ವ್ಯಾಪ್ತಿಯನ್ನು ಕಂಡಿದ್ದಾರೆ, ಅದನ್ನು ಹೇಗೆ ನಮಗೆಲ್ಲ ನೀಡಿದ್ದಾರೆ, ಈ ಮುಖ್ಯವಾದಂತಹ ಚಿಂತನೆಯ ಒಂದು ಹರಿವಿನಲ್ಲಿ ಭಗವಾನ್ ಶ್ರೀ ಯಾಜ್ಞವಲ್ಕ್ಯರ ಔನ್ನತ್ಯವನ್ನು, ಆ ಔನ್ನತ್ಯವನ್ನು ಕಂಡಂತಹ ದೇವುಡು ಅವರ ಋಷಿ ದರ್ಶನದ ಔನ್ನತ್ಯವನ್ನು, ಅದನ್ನು ತಮ್ಮ ಅತ್ಯಂತ ಶಾರೀರಿಕವಾದಂಥ ಸಹಕಾರ ಇಲ್ಲದ ಕೊನೆಯ ದಿನಗಳಲ್ಲಿ ಮೃತ್ಯುಶಯ್ಯೆಯಲ್ಲಿ ಇಂಥ ಅದ್ಭುತವಾದಂತಹ ಕೃತಿಯನ್ನು ಲೋಕಕ್ಕೆ ನೀಡಿದಂತಹ ತಪಸ್ವಿ ಋಷಿ ದೇವುಡು ನರಸಿಂಹಶಾಸ್ತ್ರಿಗಳವರು. ಇಂತಹ ಮಹಾನುಭಾವರ ಕೃತಿಯನ್ನು, ಅಂತಹ ಮಹತ್ ಋಷಿಯನ್ನು ಕುರಿತಾದಂಥ ಕೃತಿಯನ್ನು ಗುರುವರಿಯ ಗುಂಡಪ್ಪನವರ ಜ್ಞಾನ ದೇಗುಲವೇ ಆದಂತಹ ಈ ಪುಣ್ಯ ಸ್ಥಾನದಲ್ಲಿ ನಿತ್ಯ ನಿರಂತರವೂ ಆ ತೀರ್ಥ ಪ್ರಸಾದದ, ಜ್ಞಾನ ತೀರ್ಥ ಪ್ರಸಾದದ ಹರಿವನ್ನು ಹರಿಸ್ತಾ ಇರುವಂತಹ ಈ ತೀರ್ಥಕ್ಷೇತ್ರದಲ್ಲಿ, ಜ್ಞಾನ ತೀರ್ಥಕ್ಷೇತ್ರದಲ್ಲಿ ಅದನ್ನು ಸಮರ್ಪಣೆ ಮಾಡುವಂಥ ಒಂದು ಪುಣ್ಯವನ್ನು ನನಗೆ ಒದಗಿಸಿಕೊಟ್ಟಂತಹ ಶ್ರೀ ಯಾಜ್ಞವಲ್ಕ್ಯ ಸಂಘದ ಎಲ್ಲ ಕಾರ್ಯನಿರ್ವಾಹಕರಿಗೆ ಪ್ರಪ್ರಥಮವಾಗಿ ನನ್ನ ಕೃತಜ್ಞತಾಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವುಡು ನರಸಿಂಹಶಾಸ್ತ್ರಿಗಳವರು ಮೊಟ್ಟ ಮೊದಲನೇದಾಗಿ ಆ ಋಷಿತ್ವ ಏನಿದೆ, ಋಷಿ, ಮಹರ್ಷಿ, ರಾಜರ್ಷಿ, ದೇವರ್ಷಿ, ಬ್ರಹ್ಮರ್ಷಿ, ಇದೆಲ್ಲ ನಾವು ಯಾವ ರೀತಿಯಲ್ಲಿ ಅದನ್ನು ಆಧರಿಸ್ತೇವೆ, ಪೂಜಿಸ್ತೇವೆ
ಆರಾಧಿಸ್ತೇವೆ. ಈ ಋಷಿತ್ವ ಅನ್ನುವುದನ್ನು ಪ್ರಾಜ್ಞರು ಹೇಗೆ ಕಂಡಿದ್ದಾರೆ? ಇದು ಯಾರು ಋಷಿ? ಋಷಿ ಆದ ನಂತರನೇ ಅದರಲ್ಲಿ ವಿಭಾಗಗಳಾಗಿ ಬ್ರಹ್ಮರ್ಷಿ, ರಾಜರ್ಷಿ, ದೇವರ್ಷಿ ಹೀಗೆ ನಾವು ಕಾಣ್ತಾ ಹೋಗ್ತೇವೆ. ಯಾರು ಆಧ್ಯಾತ್ಮ ಲೋಕದಲ್ಲಿ ಎಲ್ಲಕ್ಕಿಂತ ಮಹತ್ತರವಾದ ಸ್ಥಾನ ಪಡೆದಿದ್ದಾರೋ, ಯಾರು ದೇವತೆಗಳು ಪೂಜಿಸುವಂತಹ ಸ್ಥಾನದಲ್ಲಿದ್ದಾರೋ, ಭಗವಂತನು ಆಧರಿಸಿರುವಂತಹ ಮಹಿಮೆ ಉಳ್ಳವರಾಗಿದ್ದಾರೋ, ಯಾರ ನಡೆನುಡಿಯಲ್ಲಿ ವಿಶ್ವ ಚೈತನ್ಯದ ಕಾಂತಿ ಹರಿತಾ ಇದೆಯೋ ಅವರನ್ನು ನಾವು ಋಷಿಯಾಗಿ ಪೂಜಿಸ್ತೇವೆ. ಅವರ ಪ್ರಜ್ಞೆ ವಿಶ್ವ ಪ್ರಜ್ಞೆಯ ಒಂದು ವಿದ್ಯುದಾಗಾರ, ಪವರ್ ಹೌಸ್. ಎಷ್ಟೋ ಹರಿವುಗಳಲ್ಲಿ ನೂರಾರು ಸಹಸ್ರಾರು ವಿದ್ಯುತ್ ಧಾರೆಗಳನ್ನು ಹರಿಸಬಲ್ಲಂತಹ ವಿದ್ಯುದಾಗರ ಮಹರ್ಷಿಗಳ ಪ್ರಜ್ಞೆ. ಅವರ ಹೃದಯ ಮಹಾಭಾವದ ಒಂದು ಉಗಮ ಸ್ಥಾನ. ಅಲ್ಲಿಂದಲೇ ಮಹಾಭಾವಗಳ ಉಗಮವಾಗುವಂಥದ್ದು. ಯಾರ ವಾಗ್ದೇವಿಯ ಒಂದು ವಾಸಸ್ಥಾನವೋ, ಯಾರ ದೃಷ್ಟಿ ದಿವ್ಯ ದೃಷ್ಟಿಯೋ, ಅಕ್ಷಿ ಪುರುಷನ ಸಾನ್ನಿಧ್ಯವು, ಅವರು ಮಹರ್ಷಿ, ಬ್ರಹ್ಮರ್ಷಿ ನಾವು ಹೀಗೆ ಪೂಜಿಸ್ತೇವೆ. ಯಾರಲ್ಲಿ ಮಹಾಮಾಯೆಯ ಒಂದು ಆಕರ್ಷಣೆಯಿಂದ ನಿವೃತ್ತರಾಗಿ ಧ್ಯಾನ ಯೋಗದ ಪ್ರವೃತ್ತಿಯಲ್ಲಿ ಪೂರ್ಣವಾಗಿ ಐಕ್ಯವಾಗ್ತಾರೆ, ಅವರು ಋಷಿ. ಈ ಸನಾತನ ಧರ್ಮ ಕ್ಷೇತ್ರದಲ್ಲಿ ಬೆಳಗಿದ ನೂರಾರು ಋಷಿ ಮುನಿಗಳಿಗಿಂತ ಗುರು ಯಾಜ್ಞವಲ್ಕ್ಯರು ವಿಭಿನ್ನರು. ಅದು ತುಂಬ ಸ್ಪಷ್ಟವಾದಂಥ ಅಂಶ. ಯಾಕೆ? ಮುಂದೆ ದಾರಿ ಕಾಣದೆ ಹೋದಾಗ, ತಮ್ಮ ಸಾಧನೆಯ ಪಥದಲ್ಲಿ ಕತ್ತಲು ಕವಿದಾಗ, ತಮ್ಮದೇ ಆದಂತಹ ಸಾಧನಾ ಪಥವನ್ನು ತಾವೇ ನಿರ್ಮಿಸಿಕೊಂಡು ವಿನೂತನವಾದಂತಹ ವೇದವನ್ನು ಮಾನವ ಲೋಕಕ್ಕೆ ವಿನೂತನವಾದಂಥ ಕೊಡುಗೆಯಾಗಿ ನೀಡಿದಂತಹ ಮಹತ್ತರವಾದಂತಹ ಒಂದು ಋಷಿತ್ವದ ನೆಲೆಯಲ್ಲಿ ಇರುವಂಥವರು ಭಗವಾನ್ ಶ್ರೀ ಯಾಜ್ಞವಲ್ಕ್ಯರು. ಅಂಥ ವಿಷಮ ಸ್ಥಿತಿಯಲ್ಲಿ ಇಂಥ ಒಂದು ಉನ್ನತವಾದ ಕೊಡುಗೆಯನ್ನು ಕೊಡಬೇಕಾದ್ರೆ ಬಹಳ ಅತ್ಯಂತ ಉನ್ನತವಾದ ಸತ್ವ ಇರುವಂಥ ಮಹಾನುಭಾವರಿಗೆ ಮಾತ್ರ ಸಾಧ್ಯ. ಇದು ಅಂತಹ ಮಹರ್ಷಿ, ಅಂತಹ ಬ್ರಹ್ಮರ್ಷಿಗಳನ್ನು ಪ್ರಾಜ್ಞರು ಹೇಳ್ತಾರೆ, ವಾಗೇವ ಋಗ್ವೇದ ಮನೋ ಯಜುರ್ವೇದ ಪ್ರಾಣ ಸಾಮಃ. ಅವರ ವಾಕಿನಲ್ಲಿ, ಋಷಿವಾಣಿಯಲ್ಲಿ ಚೋದಯತ್ರಿ ಸುನೃತಾನಾಂ ಚೇತಂತಿ ಸುಮತೀನಾಂ, ಅದು ಪರಾವೈಖರಿ ಅಂತ ಶ್ರೀಶಂಕರ ಭಗವತ್ಪಾದರು ಹೇಳ್ತಾರೆ. ಅದರಲ್ಲಿ ಆರ್ದ್ರವಾದಂಥ ಜ್ಞಾನದಲ್ಲಿ ಆರ್ದ್ರವಾದಂಥ ಧ್ಯಾನದಲ್ಲಿ ಆರ್ದ್ರವಾದಂತಹ ಅವರ ಋಷಿವಾಣಿ ನಮ್ಮ ಆಂತರ್ಯದಲ್ಲಿ ಆತ್ಮೋದ್ದೀಪನವನ್ನು ಉಂಟು ಮಾಡುವಂತಹ ವಾಣಿ. ಆದ್ದರಿಂದ ಅದು ಅತ್ಯಂತ ಚೈತೋಹಾರಿಯಾದಂತಹ ಋಷಿವಾಣಿ. ಋಷಿ ಲೋಕ ಅಥವಾ ಋಷಿಧಾಮ, ಋಷಿ ದರ್ಶನ, ಋಷಿವಾಣಿ ಇದು ಮಾನವ ಲೋಕಕ್ಕೆ ಅತ್ಯಂತ ಉನ್ನತವಾದಂಥ ಕೊಡುಗೆ. ಯಾಕಂದರೆ ಆ ಋಷಿವಾಣಿ, ಋಷಿ ದರ್ಶನ, ಋಷಿಧಾಮ ಇಲ್ಲದೆ ಭಗವದ್ಧಾಮ, ಪರಬ್ರಹ್ಮ ಸಾಕ್ಷಾತ್ಕಾರದ ಧಾಮ ಮಾನವನಿಗೆ ಸಾಧ್ಯ ಇಲ್ಲ. ಎಲ್ಲಕ್ಕಿಂತ ಉನ್ನತವಾದ ಸ್ಥಾನವಾಗಿ ಪರಬ್ರಹ್ಮದ ನೆಲೆಯನ್ನು ನಮಗೆ ಕಾಣಿಸುವಂಥದ್ದು, ಪರಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆದಂತಹ ಬ್ರಹ್ಮರ್ಷಿ ಸರ್ವಶ್ರುತಿ ಶಿರೋರತ್ನ ಸಮುದ್ಭಾಸಿತ ಮೂರ್ತೆ ವೇದಾಂತಾಂಬುಜ ಸೂರ್ಯಾಯ ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಮಹತ್ವ ಇದ್ದಂತಹ ಮಹಾನುಭಾವರು, ಬ್ರಹ್ಮಾನಂದ ರಸ ಸಿದ್ಧ. ಇಂಥ ಜ್ಞಾನಯಜ್ಞದ ಸಾಧನೆಯಿಂದ ಜ್ಞಾನ ಪ್ರಕಾಶದ ಪುಣ್ಯ ದರ್ಶನವನ್ನು ಪಡೆದಂತಹ
ಈ ಮಹಾನುಭಾವರ ಚಿಂತನ ಮಂಥನ ನಿಲುವು ನೆಲೆಗಳನ್ನು ಸುಲಭವಾಗಿ ಕಾಣೋದಕ್ಕೆ ಅಸಾಧ್ಯವಾದಂತಹ ಈ ಒಂದು ಮಹತ್ತರವಾದಂಥ ಸಾಧನೆಯನ್ನು ದೇವರವರು ನಡೆಸಿ ನಮಗೆ ಅದನ್ನು ನಮ್ಮಂತಹ ಒಂದು ಬಹಳ ಆ ನಿಲುವನ್ನು ಅರಿವು ಮಾಡಿಕೊಳ್ಬೇಕಾದ್ರೆ ತುಂಬ ಅದರ ಒಂದು ಅಸಾಧ್ಯತೆಯನ್ನು ಸಾಧ್ಯವಾಗಿ ಮಾಡಿರುವಂತಹ ಒಂದು ಪುಣ್ಯ ಕಾರ್ಯನ ನಾವು ಅಲ್ಲಿ ಕಾಣ್ತೇವೆ. ಶ್ರೀ ಯಾಜ್ಞವಲ್ಕ್ಯರ ಜೀವನ ರೇಖೆ ನಾನು ಬಹಳ ಮಟ್ಟಿಗೆ ದೇವರವರ ದರ್ಶನನೇ ಪ್ರಧಾನವಾಗಿ ತಗೊಳ್ಳೋದ್ರಿಂದ ಒಂದೆರಡು ಎಳೆಗಳಲ್ಲಿ ನಾನು ನಿಮಗೆ ಅದನ್ನು ಮುಂದೆ ಇಡೋಕ್ಕೆ ಇಷ್ಟಪಡ್ತೇನೆ. ಯಜ್ಞೇಶ್ವರನ ಆರಾಧಕರಾದಂಥವರು, ಯಜ್ಞನಿಷ್ಠರು ಆದಂಥ ದೇವರಾತ ಮತ್ತು ಅವರ ಧರ್ಮಪತ್ನಿ ಆಲಂಬಿನಿ ದೇವಿಯ ಅವರ ಪುತ್ರರಾಗಿ ಜನಿಸಿದಂತಹ ಇವರಲ್ಲಿ ಪ್ರಾಪ್ತ ವಯಸ್ಕರಾದ ನಂತರ ಭಾಸ್ಕರ ಋಷಿಗಳಲ್ಲಿ ಋಗ್ವೇದ, ವೈಶಂಪಾಯನರಲ್ಲಿ ಯಜುರ್ವೇದ, ಜೈಮಿನಿ ಋಷಿಗಳಲ್ಲಿ ಸಾಮವೇದ, ದಾಲಕ ಅರುಣಿ ಋಷಿಗಳಲ್ಲಿ ಅಥರ್ವ ವೇದ ಇವನ್ನು ಅಧ್ಯಯನ ಮಾಡಿ ವೈಶಂಪಾಯನರಲ್ಲಿ ವೇದಾಧ್ಯಯನ ಯಜುರ್ವೇದ ವೇದಾಧ್ಯಯನ ನಡೆಸುವಾಗ ಅನಿರೀಕ್ಷಿತವಾದಂತಹ ವಿಷಮ ಸ್ಥಿತಿಯಿಂದಾಗಿ ಅನುಚಿತ ಪ್ರಸಂಗ ಒದಗಿ ಬಂದಿದ್ದರಿಂದಾಗಿ ಗುರುವಿನಿಂದ ದೂರವಾಗಿ ತಮ್ಮ ಒಂದು ಸಾಧನೆಯ ಪಥವನ್ನು ತಾವೇ ಕಂಡುಕೊಳ್ಬೇಕಾದಂಥ ಪ್ರಸಂಗವನ್ನು ನಾವು ಕಾಣ್ತೇವೆ. ಇದು ಬ್ರಹ್ಮಹತ್ಯಾ ದೋಷದ ಪ್ರಸಂಗ ಒಂದು ಪ್ರತೀತಿ ಇದೆ. ಅಂದರೆ ಗುರುವಿಗೆ ಬಂದಂಥ ಬ್ರಹ್ಮಹತ್ಯಾ ದೋಷವನ್ನು ಇವರೇ ಪರಿಹರಿಸೋದಕ್ಕೆ ಮುಂದಾದಾಗ ಅದು ಗುರುಗಳಿಗೆ ಅಸಮಾಧಾನದ ವಿಷಯ ಆಯಿತು ಅಂತ ಒಂದು ಬರುತ್ತೆ. ಇನ್ನೊಂದು ಅಭ್ಯೂಹನ ಮಂತ್ರದಿಂದ ಸುಪ್ರಿಯ ರಾಜನಿಗೆ ತೀರ್ಥ ಪ್ರದಾನ ಮಾಡುವುದನ್ನು ಮೊದಲನೇ ಸಾರಿ ನೆರವೇರಿಸಿ ಎರಡನೇ ಸಾರಿ ನೆರವೇರಿಸುವುದಕ್ಕೆ ಅವರು ಇಷ್ಟಪಡದೆ ಹೋದಾಗ ಅವರಿಂದ ದೂರವಾಗಿದ್ದ ಪ್ರಸಂಗ ಇದೆರಡನ್ನೂ ಭಾಳ ಪ್ರಚಲಿತವಾಗಿ ಹೇಳ್ತಾರೆ. ಆದರೆ ದೇವಳು ನರಸಿಂಹಶಾಸ್ತ್ರಿಗಳವರು ಬ್ರಹ್ಮಹತ್ಯಾ ದೋಷದ ಪ್ರಸಂಗವನ್ನು ಹೆಚ್ಚು ಮುಖ್ಯವಾಗಿ ತಗೊಳ್ತಾರೆ. ಆನಂತರ ಸೂರ್ಯೋಪಾಸನೆಯಿಂದ, ವೇದಮಾತೆಯಾದ ಗಾಯತ್ರಿಯ ಉಪಾಸನೆಯಿಂದ ಜ್ಞಾನಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡು ವಿನೂತನವಾದಂಥ ಶುಕ್ಲ ಯಜುರ್ವೇದದ ಕೊಡುಗೆಯನ್ನು ಲೋಕಕ್ಕೆ ನೀಡಿ ಜನಕರಾಜನ ಬ್ರಹ್ಮಸಭೆಯಲ್ಲಿ ರಾಜರ್ಷಿ ಇಂಥ ಉನ್ನತವಾದಂಥ ಬ್ರಹ್ಮರ್ಷಿ ಆ ನೆಲೆಯಲ್ಲಿ ಅವರಿಂದ ಪೂಜಿತರಾದಂತಹ ಮಹಾನುಭಾವರು ಇದು. ಅದರೊಂದಿಗೆ ಮೈತ್ರೇಯಿ ಮತ್ತು ಗಾರ್ಗಿಯಂತಹ ಋಷಿಕಾ ಸ್ವರೂಪದ ಮಹಾ ಮಹಿಳೆಯರನ್ನು ನಾವು ಇವರ ಜೀವನದ ಒಂದು ಹರಿವಿನಲ್ಲಿ ಕಾಣುವಂತಹ, ದರ್ಶನ ಮಾಡುವಂಥ ಒಂದು ಸುಯೋಗವನ್ನು ನಾವು ಯಾಜ್ಞವಲ್ಕ್ಯರ ಜೀವನದಲ್ಲಿ ಕಾಣ್ತೇವೆ. ಇಂಥ ಮತ್ತು ಈಶಾವಾಸ್ಯ ಮತ್ತು ಬೃಹದಾರಣ್ಯಕ, ಅದರೊಂದಿಗೆ ಯೋಗ ಯಾಜ್ಞವಲ್ಕ್ಯ ಸ್ಮೃತಿ, ಈ ಕೊಡುಗೆಗಳನ್ನು ಅವರಿಂದ ನಾವು ಪಡ್ಕೊಂಡಿದೆ. ವೇದ ಲೋಕ ಪಡ್ಕೊಂಡಿದೆ, ಜ್ಞಾನ ಲೋಕ ಪಡ್ಕೊಂಡಿದೆ, ದಾರ್ಶನಿಕ ಲೋಕ ಪಡ್ಕೊಂಡಿದೆ. ಇಂಥ ಮಹಿಮಾವಂತರನ್ನು ಕುರಿತಾಗಿ ದೇವಡು ನರಸಿಂಹಶಾಸ್ತ್ರಿಗಳವರು ಚಿಂತನ ನಡೆಸುವಾಗ ಅವರ ಒಂದು ಸಮಕಾಲೀನ ಅಥವಾ ಹಿಂದೆ ಇದ್ದಂತಹ ಮಹಿಮಾನ್ವಿತರು ಅವರನ್ನು ಕುರಿತಾಗಿ ಚಿಂತನೆ ಮಾಡಿದ್ದಂಥ ಒಂದು ಆ ಚಿಂತನೆಯ ಹಿನ್ನೆಲೆಯಲ್ಲಿ ತಮ್ಮ ಒಂದು ವಿಚಾರಧಾರೆಯನ್ನು ಹರಿಸಿ ಎಷ್ಟೋ ರೀತಿಯಲ್ಲಿ ಆಳವಾದಂಥ ಒಂದು ಜ್ಞಾನವನ್ನು ಶುಕ್ಲ ಯಜುರ್ವೇದದ ಬಗ್ಗೆ ಮತ್ತು ಭಗವಾನ್ ಶ್ರೀ ಯಾಜ್ಞವಲ್ಕ್ಯರ ಬಗೆಗೆ ಅವರು ಆಗಲೇ ಪಡ್ಕೊಂಡಿದ್ರು. ಇದು ಆ ಮಹಿಮಾವಂತರ ಒಂದು ಸರಣಿಯನ್ನು ನಾನು ನಿಮಗೆ ಒಂದೆರಡು ಮಾತುಗಳಲ್ಲಿ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ದೇವೇಂದ್ರನಾಥ ಠಾಕೂರ್ ಅವರು ಇತ್ತಿಂದಿತ್ತ ಅವರ ತೋಟದ ನಿವೇಶನದಲ್ಲಿ ಓಡಾಡ್ತಾ ಇರುವಾಗ ಒಂದು ಸಣ್ಣ ಚೀಟಿ ಅವರ ಮುಂದೆ ಬೀಳುತ್ತೆ, ಗಾಳಿಗೆ ಬಂದು ಬೀಳುತ್ತೆ. ಆದರೆ ಈಶಾವಾಸ್ಯಮಿದಂ ಸರ್ವಂ ಅಷ್ಟೇ ಇರುತ್ತೆ, ಇನ್ನೇನೂ ಇಲ್ಲ. ಅದು ಅವರ ಮನಸ್ಸಿಗೆ ತುಂಬ ತೀವ್ರವಾದ ಪರಿಣಾಮವನ್ನು ಉಂಟು ಮಾಡಿ ಅವರಿಗೆ ಪರಿಚಿತರಿದ್ದಂಥ ವಿದ್ವಾಂಸರನ್ನು ಕರೆಸಿ ಇದರ ಮೂಲ ಏನು ಯಾವುದು ಅಂತೆಲ್ಲ ಹೇಳಿ ಅದು ಅವರನ್ನು ಮುಂದೆ ಋಷಿ ಜೀವನಕ್ಕೆ ಪರಿವರ್ತನೆ ಮಾಡಿದ್ದನ್ನು ನಾವು ಕಾಣ್ತೇವೆ. ಆನಂತರ ರವೀಂದ್ರನಾಥ ಠಾಕೂರ್ ಅವರ ಮೇಲೂ ಅದು ಪ್ರಭಾವ ಬೀರಿ ಲೌಕಿಕ ಮತ್ತು ಪರಮಾರ್ಥದ ಸಮರಸ ದರ್ಶನವನ್ನು, ಮಾನವೀಯತೆಯನ್ನು ಪೂಜಿಸುವಂತಹ ಎಲ್ಲ ಸಾಧಕರನ್ನು ಪರವಶಗೊಳಿಸುವಂತಹದ್ದು
ಭಗವಾನ್ ಶ್ರೀ ಯಾಜ್ಞವಲ್ಕ್ಯರ ಈಶಾವಾಸ್ಯೋಪನಿಷತ್ತು ಅಂತ ಹೇಳ್ತಾರೆ. ಆನಂತರ ಈ ಮಹಾತ್ಮ ಗಾಂಧಿಯವರು ಪ್ರತಿಯಲ್ಲಿ ಎಲ್ಲ ವೇದಾಂತ ಸಾಹಿತ್ಯನೂ ಪೂರ್ಣವಾಗಿ ಮುಳುಗಿ ಹೋದ್ರೂ ಈಶಾವಾಸ್ಯದ ಮೊದಲ ಶ್ಲೋಕ ಉಳಿದರೆ ಎಲ್ಲ ವೇದ ದರ್ಶನನೂ ಉಳಿದ ಹಾಗೆ ಅಂತ. ವಿನೋಬಾ ಭಾವೆಯವರು ಗಾಳಿ ನೀರಿಲ್ಲದೆ ಜೀವ ಹೇಗೆ ಉಳಿಯೋದಿಲ್ವೋ ಹಾಗೆ ಈಶಾವಾಸ್ಯದ ಚಿಂತನೆ ಇಲ್ಲದೆ ಮಾನವೀಯತೆ ಉಳಿಯೋದಿಲ್ಲ ಅಂತ ತಿಳಿಸ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ದೇವಡು ನರಸಿಂಹಶಾಸ್ತ್ರಿಗಳಿಗೆ ಅತ್ಯಂತ ಆಪ್ತ ಮತ್ತು ಅತ್ಯಂತ ಆದರಣೀಯ ಗೌರವ ಭಕ್ತಿಪೂರ್ವಕವಾದಂಥ ಒಂದು ಗುರುಸ್ಥಾನದಲ್ಲಿ ಇದ್ದಂಥವರು ಉಪನಿಷತ್ತಿನ ಸಾಮ್ರಾಜ್ಯದಲ್ಲಿ ಈಶಾವಾಸ್ಯ ರಾಜಪೀಠನ ಅಲಂಕರಿಸಿದೆ ಅಂತಾರೆ. ನಮ್ಮ ಗುರುವರಿಯ ಗುಂಡಪ್ಪನವರಂತೂ ಪೂರ್ತಿಯಾಗಿ ಅದಕ್ಕೆ ಪರ್ಯವಶರಾಗ್ಬಿಟ್ಟಿದ್ದಾರೆ. ಅವರ ಜೀವನ ಧರ್ಮಯೋಗ ಭಗವದ್ಗೀತೆಯಲ್ಲಿ ಸಾಲಿನಲ್ಲಿ ಅದರ ಹರಿವನ್ನು ಕಾಣ್ತೇವೆ, ನಾವು ಆ ಪ್ರಭಾವದ ಹರಿವನ್ನು ಕಾಣ್ತೇವೆ. ಈ ಈಶಾವಾಸ್ಯ ಉಪನಿಷತ್ತು ಭಗವದ್ಗೀತೆಗೆ ತಾಯಿ ಅಂತಾರೆ ಅವರು. ಈ ಎಲ್ಲ ಒಂದು ವೇದ ಚಿಂತನೆಯ ಹರಿವಿಗೆ ಮೂಲ ಮಂತ್ರವಾಗಿ ಇದು ನಮಗೆ ಕಾಣುತ್ತೆ ಅಂತ. ಎಲ್ಲಕ್ಕಿಂತ ವಿಶಿಷ್ಟವಾದಂಥ ಕೊಡುಗೆ ಈಶಾವಾಸ್ಯದ ಒಂದು ದರ್ಶನದಲ್ಲಿ ಅವರು ಬಹಳ ಒತ್ತಿ ಹೇಳಿರೋ ಅಂಥದ್ದು, ಪ್ರವೃತ್ತಿ ಇಲ್ಲದೆ ಅಂತರಂಗದ ಶೋಧನೆ ಇಲ್ಲ, ನಿವೃತ್ತಿ ಇಲ್ಲದೆ ಅಂತರಂಗದ ದರ್ಶನ ಇಲ್ಲ. ಇದನ್ನು ಭಗವಾನ್ ಶ್ರೀ ಯಾಜ್ಞವಲ್ಕ್ಯರ ವೇದ ದರ್ಶನದಲ್ಲಿ ನಾವು ಕಾಣ್ತೇವೆ ಅಂತ. ಇದು ತುಂಬ ಉತ್ಕೃಷ್ಟವಾದಂಥ ಸತ್ಯ ನಮಗೆ ಇಲ್ಲಿ ಕಾಣಬರುವಂಥದ್ದು. ಜೀವ, ಜಗತ್ತು ಮತ್ತು ಜಗತ್ಕರ್ತೃ ಈ ಮೂರರಲ್ಲಿಯೂ ಆ ದೈವಿಕತೆಯ ಹರಿವನ್ನು ನಾವು ಕಾಣ್ತೇವೆ. ಅದು ದೀಪ್ತವಾದಂಥ ಹರಿವನ್ನು ಕಾಣ್ತೇವೆ. ಯಾವ ಮೂರನ್ನು ಅದರಿಂದ ಪ್ರತ್ಯೇಕಿಸೋಕ್ಕೆ ಸಾಧ್ಯ ಇಲ್ಲ. ನಮಗೆ ಅಲೌಕಿಕತೆ, ನಮಗೆ ಪರಮಾರ್ಥ ಜ್ಞಾನ, ಪರಮಾರ್ಥ ಸಿದ್ಧಿ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಲೌಕಿಕ ಜೀವನದಲ್ಲಿ ಅದಕ್ಕೆ ಅಣಿಯಾಗುವಂಥ ರೀತಿಯಲ್ಲಿ ಪ್ರವೃತ್ತರಾದರೆ ಮಾತ್ರ ನಿವೃತ್ತಿಯ ನೆಲೆಯನ್ನು ನಾವು ಕಾಣಬಹುದು, ನಿವೃತ್ತಿಯ ನೆಲೆಯನ್ನು ಸೇರಬಹುದು ಅನ್ನೋದನ್ನು ಗುಂಡಪ್ಪನವರು ಬಹಳ ಒತ್ತಿ ಈ ವಿಷಯದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ತಾವು ಇನ್ನು ಶರೀರ ಬಿಡುವಾಗ ಕೆಲವೇ ಗಂಟೆಗಳಿದೆ ಅನ್ನುವಾಗ, ದಿನಗಳಲ್ಲ ಗಂಟೆಗಳಿದೆ ಅನ್ನುವಾಗ ಶಿಷ್ಯರಿಗೆಲ್ಲ ಆ ದಿನದ ಬೋಧನೆಯಲ್ಲಿ ಶುಕ್ಲ ಯಜುರ್ವೇದದ ವಾಜಸನೇಯ ಸಂಹಿತೆಯ ಮಂತ್ರಗಳ ಅರ್ಥವನ್ನೆಲ್ಲ ವಿವರಿಸಿ ಹೇಳಿ, ಇಷ್ಟು ಅನುಭವಜನ್ಯವಾದಂಥ ಈ ಮಂತ್ರ ದ್ರಷ್ಟಾರನ ಈ ದರ್ಶನ ತುಂಬ ಆಳವಾದಂಥದ್ದು. ಇದು ಬರೀ ಅರ್ಥ ಚಿಂತನೆ ಅಷ್ಟರಲ್ಲೇ ಅಲ್ಲದೆ ಧ್ಯಾನದ ಒಂದು ಅರಿವಿನಿಂದ ಅದರ ಒಳಗಿನ ಅರ್ಥ ಬೆಳಗುವಂಥದ್ದು. ಅಂಥ ಒಂದು ಧ್ಯಾನ ಸಿದ್ಧಿಯನ್ನು ನೀವು ಪಡ್ಕೋಬೇಕು ಅಂತ ಶಿಷ್ಯರಿಗೆ ತಿಳಿಸ್ತಾರೆ, ಬೇಲೂರು ಮಠದ ಶಿಷ್ಯರಿಗೆ. ಆನಂತರ ಈ ಇತ್ತೀಚಿನ ನಮ್ಮ ಯೋಗಿಗಳಲ್ಲಿ ಅರವಿಂದ ಮಹರ್ಷಿಗಳವರು ಅವರದೇ ಮಾತಿನಲ್ಲಿ, ಇಂಗ್ಲೀಷ್ನಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈ ಸಚ್ಚಿದಾನಂದ ಅಂತ ನಾವೇನು ಹೇಳ್ತೀವಿ, ಅದರ ಒಂದು ಪೂರ್ಣ ಸ್ವರೂಪ ನಮಗೆ ಬೃಹದಾರಣ್ಯದಲ್ಲಿ ಮತ್ತು ಈಶಾವಾಸ್ಯದಲ್ಲಿ ಕಾಣೋದನ್ನು ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ದ ರಿಯಲ್ ವೇ ಫಾರ್ ಅವರ್ ಡಿವೈನ್ ಲೈಫ್, ಇಟ್ ಎಕ್ಸ್ಪ್ಲೈನ್ಸ್ ದ ರಿಯಲ್ ವೇ ಟು ದ ಡಿವೈನ್ ಲೈಫ್. ಈಶಾವಾಸ್ಯ ಎಕ್ಸ್ಪ್ಲೈನ್ಸ್ real way for our divine life. Sat is the essence of our being. Sat is the essence of our being. Chit is the energy of consciousness. Chit is the energy of consciousness. Ananda is bliss, one with the universal energy. Ishavasya is the powerful vehicle to realize that wisdom and reach the supreme plane.
ಇದು ನಿಜವಾಗಿಯೂ ತುಂಬ ದೊಡ್ಡ ದರ್ಶನ ಅರವಿಂದ್ ಮಹರ್ಷಿಗಳದ್ದು ಈಶಾವಾಸ್ಯವನ್ನು ಕುರಿತಾಗಿ. ಸಚ್ಚಿದಾನಂದ ಅಂತ ನಾವು ಏನು ಹೇಳ್ತೀವಿ, ಸತ್ ಮತ್ತು ಚಿತ್ ಮತ್ತು ಆನಂದ, ಈ ಒಂದು ನೆಲೆಯನ್ನು ವೆರಿ ಪವರ್ಫುಲ್ ವೆಹಿಕಲ್ ಆಫ್ ವಿಸ್ಡಮ್ ಟು ರಿಯಲೈಸ್ ದಿಸ್ ಹೈಯೆಸ್ಟ್ ಪ್ಲೇನ್, ಸುಪ್ರೀಂ ಪ್ಲೇನ್ ಅಂತ ಹೇಳ್ತಾರೆ. ಅವರು ಅದನ್ನು ಹಾಗೇ ಸಾಧನೆ ಮಾಡಿದವರು 12 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ. ಇಂಥ ಒಂದು ಮಹಾನ್ ಭಾವರು ನಮ್ಮ ಅಲ್ಲದೆ ಮ್ಯಾಕ್ಸ್ ಮುಲ್ಲರ್, ಜರ್ಮನ್ ವಿದ್ವಾಂಸ, ಅವರು ಈ ಶುಕ್ಲ ಯಜುರ್ವೇದ ಔನ್ನತ್ಯನ ತೋರಿಸ್ತಾ ಅವಲೋಕಿಸಿದಾಗ, ಇದು ಅತ್ಯಂತ ಉನ್ನತವಾದಂಥ ಗೋಪುರದ ತುದಿಯಲ್ಲಿ ನಾವು ನಿಂತಾಗ ಹೇಗೆ ವಿಸ್ತಾರ, ಆಳ, ಎತ್ತರ, 3 ಡೈಮೆನ್ಷನ್ ಅಂತ ನಾವೇನು ಹೇಳ್ತೀವಿ, ಆ ಮೂರನ್ನೂ ಏಕಕಾಲದಲ್ಲಿ ಕಾಣಿಸುವಂತಹದ್ದು ಶ್ರೀ ಯಾಜ್ಞವಲ್ಕ್ಯರ ದರ್ಶನ ಅಂತ ಹೇಳ್ತಾರೆ. ಪ್ರೊಫೆಸರ್ ಗೆಡನ್, ಪಾಶ್ಚಾತ್ಯ ವಿದ್ವಾಂಸ, ಪ್ರಪಂಚದ ಪರಮಶ್ರೇಷ್ಠ ದಾರ್ಶನಿಕರ, ಚಿಂತನಶೀಲರ ಸಾಲಿನಲ್ಲಿ ಶ್ರೀ ಯಾಜ್ಞವಲ್ಕ್ಯರ ಸ್ಥಾನ ಅತ್ಯಂತ ಉತ್ಕೃಷ್ಟ, ಅತ್ಯಂತ ವಿಶಿಷ್ಟ. ನಿಜಗುಣ ಶಿವಯೋಗಿ ಈಶಾವಾಸ್ಯ ಮತ್ತು ಬೃಹದಾರಣ್ಯಕದ ಎಲ್ಲ ಸಾರ ತತ್ವಗಳನ್ನು ತಮ್ಮ ವಚನಗಳ ಮೂಲಕ ನೀಡಿದ್ದಾರೆ ವಚನ ಲೋಕಕ್ಕೆ. ಅದನ್ನು ಪರಮಾನುಭವ ಬೋಧಿ ಅಂತ ಹೆಸರಿಸಿದ್ದಾರೆ. ಇಂಥ ಒಂದು ವಿಶೇಷವಾದಂಥ ಎಲ್ಲ ಚಿಂತನಶೀಲರ ಚಿಂತನೆಯಿಂದ ದೇವರು ಅವರ ಆಂತರ್ಯದಲ್ಲಿ ಶ್ರೀ ಯಾಜ್ಞವಲ್ಕ್ಯರ ಬಗ್ಗೆ ಬಹಳ ವಿಶೇಷವಾದಂಥ ಭಕ್ತಿ, ಗೌರವ ಮತ್ತು ಅವರ ದರ್ಶನದ ಔನ್ನತ್ಯವನ್ನು ತಿಳಿಯುವಂಥ ಒಂದು ತಿಳಿವು ತುಂಬ ಜಾಗೃತವಾಗಿ, ತೀವ್ರವಾಗಿ ಮತ್ತು ಕಾಂತಿಯುತವಾಗಿ ಸದಾ ಅವರ ಪ್ರಜ್ಞೆಯಲ್ಲಿ ಬೆಳಗ್ತಾ ಇದ್ದಿದ್ದಕ್ಕೆ ಇದು ಸಾಕ್ಷಿಯಾಗಿ ನಮಗೆ ಕಾಣುತ್ತೆ. ಮಹಾಚೈತನ್ಯ ಮಹತ್ತರವಾದ ಜೀವನ ದರ್ಶನವನ್ನು ತಮ್ಮ ಧ್ಯಾನ ಲೋಕದ ದರ್ಶನಯಾನದ ಮೂಲಕ ಸಾರಸ್ವತ ಲೋಕಕ್ಕೆ ನೀಡಿದಂಥ ಈ ಮಹಾನ್ ಭಾವ 70 ವರ್ಷಗಳ ಜೀವನ, 1896ರಿಂದ 1965ರವರೆಗೆ, 63ರಿಂದ ಪ್ರಾರಂಭವಾಗಿ 64ರಲ್ಲಿ ಅಥವಾ 62ರಿಂದ 64ರಲ್ಲಿ ಇದು ಈ ಮಹಾದರ್ಶನದ ಕೃತಿಯನ್ನು ಅವರು ಅವರ ಅಂತಿಮ ದಿನಗಳಲ್ಲಿ ರಚನೆ ಮಾಡಿದಂಥದ್ದು. ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ, ಧಾರ್ಮಿಕ ಸಾಹಿತ್ಯದಲ್ಲಿ ರತ್ನತ್ರಯ ಕೃತಿ ಅಂತ. ಆದರೆ ನೋಡಿ, ಇಂಥದಕ್ಕೆಲ್ಲ ಜ್ಞಾನಪೀಠ ಇಲ್ಲ. ಆದರೆ ಅವರೆಲ್ಲ ಜ್ಞಾನಪೀಠವನ್ನು ಮೀರಿ ನಿಲ್ತಾರಾದರೂ ನಾವು ಅದನ್ನು ಗುರುತಿಸದೆ ನಮಗೆ ಅದು ನಷ್ಟ. ಆದ್ದರಿಂದ ಇಂಥ ಮಹಾನ್ ಭಾವರ ಕೃತಿಗಳು ಇನ್ನೂ 50 50ರವರೆಗೆ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಯೋಗ ವಾಸಿಷ್ಠ, ಮೀಮಾಂಸಾ ದರ್ಪಣ, ಕರ್ನಾಟಕ ಸಂಸ್ಕೃತಿ, ಇವು ಕೂಡ ಬಹಳ ಹೆಸರಾಂತವಾದಂಥ ಕೃತಿಗಳು. ವಿಶ್ವಾಮಿತ್ರ ಮಹರ್ಷಿಗಳ ಬ್ರಹ್ಮಸಿದ್ಧಿಯನ್ನು ಕುರಿತಾಗಿ, ನಹುಷ ಚಕ್ರವರ್ತಿಯ ಕ್ಷಾತ್ರ ಸಿದ್ಧಿಯನ್ನು ಕುರಿತಾಗಿ, ಶ್ರೀ ಯಾಜ್ಞವಲ್ಕ್ಯರ ವಿನೂತನ ದರ್ಶನ ಸಿದ್ಧಿಯನ್ನು ಕುರಿತಾಗಿ ಅವರು ರಚಿಸಿರುವ ಈ ರತ್ನತ್ರಯಗಳನ್ನು ಈ ಸಾಹಿತ್ಯ ಲೋಕ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತಾ ಇರುವಂಥ ಕೃತಿಗಳು. ಜಗದ್ವಿಖ್ಯಾತರಾದಂತಹ ಮತ್ತು ನಮ್ಮ ಭಾರತದ ಅಧ್ಯಕ್ಷರಾಗಿದ್ದಂಥ ತತ್ವಜ್ಞಾನಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಮತ್ತು ಪ್ರೊಫೆಸರ್ ಹಿರಿಯಣ್ಣ ಅವರು, ಆಮೇಲೆ ಮಹಾಮಹೋಪಾಧ್ಯಾಯ ವೈದ್ಯನಾಥ ಶಾಸ್ತ್ರಿ ಶಾಸ್ತ್ರಾಧ್ಯಯನದ ಮಾರ್ಗದರ್ಶಕರಾಗಿ, ರಾಧಾಕೃಷ್ಣನ್ ಅವರಿಗಂತೂ ಅವರು ಬಂದರೆ ಕರ್ನಾಟಕಕ್ಕೆ, ಬೆಂಗಳೂರು, ಮೈಸೂರಿಗೆ ಬಂದರೆ ಅವರನ್ನು ಇವರು ದರ್ಶನ ಮಾಡದೆ ಇರ್ತಾನೆ ಇರಲಿಲ್ಲ. ಗುರುಗಳನ್ನು ಅಷ್ಟು ಆತ್ಮೀಯತೆ ಇತ್ತು. ಇಂಥ ಶಾಸ್ತ್ರಾಧ್ಯಯನದ ಮಾರ್ಗದರ್ಶಕರು ಮಹಾಮಹೋಪಾಧ್ಯಾಯರಿಂದ ಪಡ್ಕೊಂಡಂಥವರು ಪರಮ ಪೂಜ್ಯ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಂದ ಮಂತ್ರ ದೀಕ್ಷೆ ಪಡೆದಂತಹ ಸ್ವತಃ ಸಾಧನ ಸಿದ್ಧರಾಗಿದ್ದಂತಹ ದೇವುಡು ಅವರು. ದೇವುಡು ಎಂದೇ ಹೆಸರಾಗಿದ್ದಂಥ ವಂಶ. ಕೃಷ್ಣಶಾಸ್ತ್ರಿಗಳು ಅವರ ತಂದೆ, ದೇವಿ ಉಪಾಸಕರು, ಅಂತರ್ಮುಖಿಗಳು, ಭಗವಂತನೊಂದಿಗೆ ಸಂವಾದ ಮಾಡ್ತಾ ಇದ್ದಂಥವರಾದ್ದರಿಂದ ಅವರನ್ನು ದೇವುಡು ಅಂತ. ಅವರ ತಾಯಿ ಸುಬ್ಬಮ್ಮ ತುಂಬ ಸಂಸ್ಕಾರವಂತ ಮಹಿಳೆ. ಈ ಒಂದು ಮನೆತನದಿಂದ ಬಂದಂಥ ಶಾಸ್ತ್ರಜ್ಞಾನ, ಅಧ್ಯಯನಶೀಲತೆ, ಸಂಶೋಧನಾ ಮನೋಧರ್ಮ, ಸ್ವತಂತ್ರ ಪ್ರತಿಭೆ, ಸಂಪ್ರದಾಯ ನಿಷ್ಠೆ, ಅದರೊಂದಿಗೆ
ಆಧುನಿಕ ಚಿಂತನೆಯನ್ನು ಸದಾ ಕಾಲ ಅಳವಡಿಸಿಕೊಂಡು ನಡೀತಾ ಇದ್ದಂಥ ಅಪರೂಪ ವ್ಯಕ್ತಿ. ಅದಕ್ಕೆ ಕೆಲವು ಪ್ರಸಂಗಗಳು ನಿಮಗೆ ಹೇಳಿದರೆ ಹೃದಯ ಸ್ಪರ್ಶಿಯಾದ ಪ್ರಸಂಗಗಳಿದೆ. ಇಂಥ ಮನೋಭಾವದ ಸಂಗಮದ ಈ ಅಪರೂಪದ ವ್ಯಕ್ತಿ ಸಂಧ್ಯಾ ಉಪಾಸನೆಯನ್ನು ಪ್ರತಿನಿತ್ಯ ಮೈಸೂರಿನ ಕುಕ್ಕನಹಳ್ಳಿ ಕೆರೆ ಅಂತ ಇದೆ, ಅದು ಭಾಳ ಶಾಂತವಾಗಿತ್ತು, ಈಗೆಲ್ಲ ಹೋಗಿದೆ ಅದು ನಾವು ಮಾನಸಗಂಗೋತ್ರಿಗೆ ಹೋಗುವಾಗಲೂ ಒಂದು ಕೆರೆ ಭಾಳ ಸುಂದರವಾದಂಥ ಸಂಜೆ ಪ್ರಾತಃ ಕಾಲದಲ್ಲಿ ಎಷ್ಟೋ ಜನ ಬಂದು ಅಲ್ಲಿ ಸಾಧನೆ ಮಾಡ್ತಾ ಇದ್ದೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ನೋಡಿದ್ದೇನೆ. ಅಂಥ ಒಂದು ಸಂಧ್ಯಾ ಉಪಾಸನೆಯನ್ನು ಸಾಕ್ಷಾತ್ತಾಗಿ ನಿಸರ್ಗದ ಮಡಿಲಲ್ಲಿ ನಡೆಸಿದಂಥ ಮಹಾನುಭಾವ ವಿಶ್ವಾಮಿತ್ರರನ್ನು ಕುರಿತಾಗಿ ಮಹಾಬ್ರಾಹ್ಮಣ ಬರೆಯುವಾಗ ಇದು ಅವರ ಒಂದು ಸಾಕ್ಷಾತ್ ಸಿದ್ಧಿ ಸಾಧನೆಯನ್ನು ನಮಗೆ ಕಾಣಿಸುತ್ತೆ. ಬದುಕಿನ ಏರಿಳಿತದಲ್ಲಿ ಎಷ್ಟೋ ಕಷ್ಟ ನಷ್ಟ ಅನುಭವಿಸಿದ್ದಾರೆ, ಆದರೆ ಎಲ್ಲನೂ ದೈವ ಪ್ರಸಾದವಾಗಿ ತಗೊಂಡಿರುವಂಥ ಒಂದು ಮಹತ್ತು ಅವರ ವ್ಯಕ್ತಿತ್ವದಲ್ಲಿ ನಾವು ಕಾಣೋದು. ಅವ್ರು ತಾವೇ ಸ್ವತಃವಾಗಿ ತಮ್ಮ ಆತ್ಮಕಥನವನ್ನು ತಮ್ಮ 66ನೇ ವಯಸ್ಸಿನಲ್ಲಿ ಬರೆದಿದ್ದಾರೆ. ತುಂಬ ಹೃದಯ ಸ್ಪರ್ಶಿಯಾದಂಥ ಆತ್ಮಕಥನ. ದೇವಲೋಕ ಮತ್ತು ಋಷಿ ಲೋಕವನ್ನು ಮಾನವ ಲೋಕಕ್ಕೆ ಇಳಿಸಿದಂಥ ಈ ಮಹಾನುಭಾವರಿಗೆ ಕರ್ಮಕಾಂಡವೆಲ್ಲ ಜ್ಞಾನಕಾಂಡವೇ. ನಾವು ಅದನ್ನು ವಿಭಾಗ ಮಾಡ್ಕೊಳ್ತೀವಿ, ಅವರು ಮಾಡಿಕೊಳ್ಳೇ ಇಲ್ಲ ಕೊನೆಯವರೆಗೂ. ಎರಡನ್ನೂ ಏಕಮುಖವಾಗಿ ಹರಿಸಿದಂಥ ಮಹಾನುಭಾವ ಕೊನೆ ದಿನಗಳಲ್ಲಿ ಮಹಾದರ್ಶನವನ್ನು ಬರಿತಾ ಇದ್ದ ಕಾಲದಲ್ಲಿ ಬಂದವರು ಅವರ ಸ್ಥಿತಿಯನ್ನು ನೋಡಿ ತುಂಬ ಪಶ್ಚಾತ್ತಾಪ ಪಟ್ಟರೆ ತಾವೇ ಅವರಿಗೆ ಸಮಾಧಾನ ಹೇಳ್ತಾ ಇದ್ರು. ಯಾಕೆ ದುಃಖ ಪಡ್ತೀಯಾ? ಅದು ಭಗವಂತನ ಸಂಕಲ್ಪದಲ್ಲಿ ಈ ಕುಂಟ ದಾಸ ಒಂಟಿ ಕಾಲನಲ್ಲೇ ವೈಕುಂಠ ಕಾಣಬೇಕು ಅಂತ ಇದ್ದರೆ ಅದು ಹಾಗೆ ನಡೀಲಿ. ಎಂಥ ಮಾತಲ್ವೇ? ಇಂಥ ಮಾತಾಡೋದು ಅಷ್ಟು ಸುಲಭ ಅಲ್ಲ. ಮನೋಧರ್ಮದ ನೆಲೆ ಭಾಳ ಉನ್ನತವಾಗಿರಬೇಕು. ಎಲ್ಲ ಸಣ್ಣದಕ್ಕೆ ನಾವು ಪೇಚಾಡೋ ಜನ, ಸಣ್ಣದಕ್ಕೆ ಒದ್ದಾಡೋ ಜನ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನ ನಾನು ಸಂದರ್ಶನ ಮಾಡಿದಾಗ, ಇಷ್ಟು ಪ್ರಸನ್ನವಾಗಿದ್ದೀರಲ್ಲ ಸರ್, ಇಷ್ಟು ಹಿರಿಯರ ವಯಸ್ಸಿನಲ್ಲಿ 90 ವರ್ಷ, ಇದಕ್ಕೇನು ರಹಸ್ಯ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನನಗೆ ಇವತ್ತಿನವರೆಗೂ ಅದು ಪದೇ ಪದೇ ದೀಪವಾಗಿ ನಡೆಸುತ್ತೆ. ಸುಖ ಬಂದಾಗ ಸಿಕ್ಕಾಕೊಳ್ಳಿಲ್ಲಮ್ಮ, ದುಃಖ ಬಂದಾಗ ಒದ್ದಾಡಲಿಲ್ಲಮ್ಮ. ಇದು ಯೋಗ, ಕರ್ಮ ಯೋಗ. ಹೇಗೆ ಹೇಳ್ತಾರೆ ನೋಡಿ ಈ ಮಹಾನುಭಾವರೆಲ್ಲ. ಈ ಕುಂಟದಾಸ ಕುಂಟ ಕಾಲಿನಲ್ಲೇ ವೈಕುಂಠಕ್ಕೆ ಹೋಗ್ತಾನೆ ಅಂತ ಹೇಳಬೇಕಾದ್ರೆ ಇಂಥವ್ರು. ಇದು ಈಶಾವಾಸ್ಯದಲ್ಲಿ ಹೇ ಅಗ್ನಿ ಸುಪಥರಾಯಿ ಅಂತಲೇ ಬರುತ್ತೆ. ಅಂದರೆ ಹೇ ಅಗ್ನಿ, ಈ ಲೌಕಿಕದಲ್ಲಿ ಸಾರ್ಥಕವಾದಂಥ ಜೀವನವನ್ನು ನಡೆಸಿ ಪರಲೋಕದಲ್ಲಿ ಪ್ರಕಾಶವಾಗಿ ನನಗೆ ದಾರಿಯನ್ನು ತೋರಿಸು. ಇದು ಯಾಜ್ಞವಲ್ಕರು ಈಶಾವಾಸ್ಯದಲ್ಲಿ ಮಾಡಿರುವಂಥದ್ದು. ವಾಯುರ್ ಅನಿಲಂ ಅಮೃತಂ ಪ್ರತಿಪದ್ಯತಾಂ ಇದಂ ಶರೀರಂ ಭಸ್ಮಾಂತಂ ಭೂಯಾತ್ ಕ್ರತೋ ಸ್ಮರ ಕೃತಗಂ ಸ್ಮರ. ಇದರ ಸಾಕ್ಷಾತ್ತಾಗಿ ಬಾಳಿದಂಥ ಕೊನೆಯ ದಿನಗಳನ್ನು ಈಶಾವಾಸ್ಯದ ಪ್ರತಿಮಾ ರೂಪವಾಗಿ ಬಾಳಿದಂಥ, ಪ್ರಾತಿನಿಧಿಕವಾಗಿ ಬಾಳಿದಂತಹ ಮಹಾನುಭಾವ. 1947ರಲ್ಲಿ ಮಹಾಬ್ರಾಹ್ಮಣ ರಚನೆ, 1961ರಲ್ಲಿ ಮಹಾಕ್ಷತೆಯ ರಚನೆ, 1964ರಲ್ಲಿ ಮಹಾದರ್ಶನದ ರಚನೆ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಒಂದೆರಡು ಪ್ರಸಂಗ ನಿಮಗೆ ಹೇಳಲೇಬೇಕಾಗುತ್ತೆ ಅವರ ಔನ್ನತ್ಯ, ವ್ಯಕ್ತಿತ್ವದ ಔನ್ನತ್ಯಕ್ಕೆ. ಅವಾಗಿನ್ನೂ ಅವರು ವಿದ್ಯಾರ್ಥಿಯಾಗಿದ್ದರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಎಷ್ಟೋ ಅವಧೂತರನ್ನು ಮುಂದೆ ಕಂಡವರು. ಯೋಗದಾಗೆಲ್ಲ ಆಯ್ತೆ ಅನ್ನೋ ಪುಸ್ತಕ ಇದೆಯಲ್ಲ, ಅದು ಅದ್ಭುತವಾದಂಥ ಪುಸ್ತಕ ಕೃಷ್ಣಶಾಸ್ತ್ರಿಗಳದ್ದು. ಎಲ್ಲ ಯಾರ್ಯಾರು ಅವಧೂತರನ್ನು ಕಂಡಿದ್ದಾರೆ. ಗ್ರಾಂಥಿಕವಾದಂಥ ಪಾಂಡಿತ್ಯಪೂರ್ಣವಾದಂಥ ಮಾತಾಡೋಕ್ಕೆ ಬರದೇ ಇದ್ದರೂ ತಮ್ಮ ಗ್ರಾಮ್ಯ ಭಾಷೆಯಲ್ಲಿ ಪರಬ್ರಹ್ಮದ ಆನಂದ ಸಿದ್ಧಿಯನ್ನು ಹೇಳಿದಂಥ ಮುಕುಂದೂರು ಸ್ವಾಮಿಗಳನ್ನು ಕುರಿತು ಅವರು ಬರ್ತಿದ್ದಾರೆ ಅದರಲ್ಲಿ. ಆಗ ಅವರ ಪುಟ್ಟ ಕೊಠಡಿ ಕೃಷ್ಣಶಾಸ್ತ್ರಿಗಳದ್ದು, ಒಂದೇ ಚಾಪೆ, ಅದು ಅಲ್ಲಲ್ಲೇ ಹೋಗಿದೆ, ಒಂದೇ ಸ್ಟೂಲು, ಚೇರು ಇಲ್ಲ. ಅವರನ್ನು ದಾರಿಯಲ್ಲಿ ನೋಡಿ ಕರ್ಕೊಂಬಂದಿದ್ದಾರೆ.
ನಾನೇ ಬರ್ತೀನಿ ನಡಿ ಅಂತ ಹೇಳಿ ಬಂದಿದ್ದಾರೆ. ಬಂದವರು ಅವರು ಏನು ಆ ಸಣ್ಣ ಪಾತ್ರೆಯಲ್ಲಿ ಏನು ಮಾಡಿಟ್ಟಿದ್ರೋ ಅದನ್ನೇ ಅಲ್ಲೇ ಎಲೆ ಹಾಕ್ಕೊಂಡು ಎಂಥ ಮಹಾನ್ ವಿದ್ವಾಂಸ ಎಂಥ ಇದಾಗಿದ್ರು ಅವರ ಜೊತೆಯಲ್ಲಿ ಊಟ ಮಾಡಿ, ಆಮೇಲೆ ಹೀಗೆ ಯೋಗದ ವಿಷಯ ಧ್ಯಾನದ ವಿಷಯ ಬಂದಾಗ ಯಾಕೆ ನೀನು ಅಷ್ಟೆಲ್ಲ ಯೋಚನೆ ಮಾಡ್ತೀಯಾ, ಈ ಕೂತ್ಕೋ ಇಲ್ಲಿ, ನೀನು ಇದ್ರ ಅನುಭವ ಬೇಕಾ ನಿನಗೆ, ಕೂತ್ಕೋ ಅಂಥೇಳಿ ಏನೋ ಒಂದು ಹರಕಲಿ ಚಾಪೆ ಇತ್ತು ಅಲ್ಲಿ ಅವರು ಕೂತು ಭಾಳ ತದೇಕ ಚಿತ್ತದಿಂದ ಅಂತರ್ಮುಖರಾಗಿ ಅವರನ್ನು ಸ್ಪರ್ಶ ಮಾಡ್ತಾರೆ ಕೃಷ್ಣಶಾಸ್ತ್ರಿಗಳನ್ನು. ಅದನ್ನು ತುಂಬ ನೆನೆಸಿದ್ದಾರೆ ಅವರು ಮಹಾನುಭಾವರನ್ನು ಕಂಡಂಥ ಸ್ಮೃತಿಯಲ್ಲಿ. ಅದು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಯ್ತು ನಿಜವಾಗ್ಲೂ ಅಂತ ನೆನೆಸ್ತಾರೆ. ಇಷ್ಟು ಸರಳತೆ, ಯಾವುದೇ ರೀತಿಯ ಅಹಂನ ಸೋಂಕಿಲ್ಲದವರು. ಭಾರತೀಯ ತತ್ವಶಾಸ್ತ್ರದ ಮಹತ್ತನ್ನು ಕೆಲವು ವಿದೇಶಿ ವಿದ್ಯಾರ್ಥಿಗಳಿಗೆ ಅವರ ನಿವಾಸಕ್ಕೆ, ಅವರೆಲ್ಲ ಭಾಳ ದೊಡ್ಡ ದೊಡ್ಡ ಕಂಟ್ರಿಯಿಂದ ಬಂದವರು, ಅಲ್ಲಿಗೆ ಹೋಗಿ ತಾವು ತಿಳಿಸ್ಬೇಕು ಅಂತ ಹೇಳಿದಾಗ, ಬಹಳ ದೊಡ್ಡ ಅಧಿಕಾರಿಗಳಿಂದ ಆದೇಶ ಬಂದಾಗ ಹೇಳ್ತಾರೆ, ಇದು ಸನಾತನ ಧರ್ಮದ ನಿಯಮ, ಯಾರಿಗೆ ಜ್ಞಾನ ಬೇಕೋ ಅವರೇ ಗುರುವಿನ ಬಳಿಗೆ ಬರಬೇಕು, ಗುರು ಅಲ್ಲಿಗಲ್ಲ. ಅಷ್ಟು ಆ ವಿದ್ಯೆಯ ಜ್ಞಾನದ ಆ ಒಂದು ಏನು ಹೇಳ್ತೀವಿ ನಾವು ಅಭಿಮಾನ. ಆಮೇಲೆ ಈ ಸಂಸ್ಕೃತ, ಹಿಂದಿ, ತೆಲುಗು ಇತ್ಯಾದಿ ಎಲ್ಲ ಭಾಷೆಗಳಲ್ಲಿ ಪಾಂಡಿತ್ಯ ಪಡೆದಂಥ ಈ ಬಹುಮುಖ ಪ್ರತಿಭೆಯ ಈ ಮಹಾನ್ ವಿದ್ವಾಂಸರನ್ನು ಕಾಶಿಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಾಂಪ್ರದಾಯಿಕವಾದಂಥ ಪಾದಪೂಜೆಯಿಂದ ಸತ್ಕರಿಸಿದ್ದಾರೆ. ಉಡುಪಿಯಲ್ಲಿ ಇದು ತುಂಬ ಹೃದಯ ಸ್ಪರ್ಶಿಯಾದಂಥದ್ದು. ಉಡುಪಿಯಲ್ಲಿ ಅವರನ್ನು ಉಪನ್ಯಾಸಕ್ಕಾಗಿ ಆಹ್ವಾನಿಸಿದ್ದಾರೆ. ಉಪನ್ಯಾಸದ ವೇದಿಕೆ ಮೇಲೆ ಹೋಗಿ ಅವರು ಕೂತಾಗಿದೆ. ಆಗಿನ ಕಾಲದಲ್ಲೆಲ್ಲ ಕಮ್ಯುನಿಕೇಷನ್ ಬೇರೆ ಟೆಲಿಗ್ರಾಮ್ ಬಿಟ್ಟರೆ ಏನೂ ಇರ್ತಿರ್ಲಿಲ್ಲ. ಟೆಲಿಗ್ರಾಮ್ ಬಂದಿದೆ ಅವ್ರ ಕೈಯಲ್ಲಿ. ಬಂದಾಗ ನೋಡಿ ಅದನ್ನು ಹಾಗೆ ಮಡಿಸಿ ಜೋಬ್ನಲ್ಲಿ ಇಟ್ಕೊಂಡು ಭಗವದ್ಗೀತೆಯ ಕರ್ಮಯೋಗದ ಬಗ್ಗೆ ಅಷ್ಟು ಸುಂದರವಾಗಿ, ಅಷ್ಟು ಮನೋಜ್ಞವಾಗಿ ಉಪನ್ಯಾಸ ನಡೆಸಿ ವೇದಿಕೆಯಿಂದ ಇಳಿದವರೇ ಕಾರ್ಯಕರ್ತರಿಗೆ ಹೇಳ್ತಾರೆ, ನನಗೆ ತಕ್ಷಣ ಬೆಂಗಳೂರಿಗೆ ವಾಹನ ಮಾಡಿಕೊಡ್ಬೇಕು, ನಾನು ಇನ್ಯಾವ ಸಭೆಯಲ್ಲೂ ಭಾಗವಹಿಸೋದಕ್ಕಾಗೋದಿಲ್ಲ, ಭಾಳ ಅನಿವಾರ್ಯವಾಗಿ ನಾನು ಹೋಗಲೇಬೇಕಾಗಿದೆ. ಅವ್ರ ಶ್ರೀಮತಿಯವರು ಜೊತೆಯಲ್ಲಿರ್ತಾರೆ. ತಕ್ಷಣ ಕಾರಿನ ವ್ಯವಸ್ಥೆಯಾಗಿ ಅವರು ಬೆಂಗಳೂರಿಗೆ ಬಂದಾಗ ಅವ್ರ ಶ್ರೀಮತಿಯವ್ರನ್ನ ಶಂಕರ ಮಠದ ಅಲ್ಲಿತ್ತು, ಶಂಕರಪುರಂ ಅಲ್ಲಿತ್ತು ಅವ್ರ ಮನೆ, ಶಂಕರ ಮಠದ ಮೆಟ್ಟಿಲಿನ ಮೇಲೆ ಕೂರಿಸಿ ಅವರ ಹಿರಿಯ ಮಗ ರಾಮು ಹೋಗಿದ್ದರ ಒಂದು ಸಾವಿನ ಸುದ್ದಿ ಅಲ್ಲಿ ಬಂದಿರುತ್ತೆ ಟೆಲಿಗ್ರಾಮ್ನಲ್ಲಿ. ಯಾವ ತಂದೆ ತಾನೇ ಸಹಿಸಿಕೊಂಡು ಅಷ್ಟು ಕರ್ಮಯೋಗದ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಸಭೆಯಲ್ಲಿ? ಒಂದೇ ಕಣ್ಣಿನಿಂದ ನೀರಿಲ್ಲ. ಅವರಿಗೆ ಸಾಂತ್ವನ ಮಾಡಿ ಆಮೇಲೆ ಮನೆಗೆ ಕರ್ಕೊಂಡು ಹೋಗಿ ಮುಂದಿನ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಇದು ಸಾಮಾನ್ಯವಾದಂಥದ್ದಲ್ಲ, ಇದು ಯೋಗಿಯಾಗಿ ಬಾಳಿದಂಥ ಅವರ ರೀತಿ. ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರು ಇದನ್ನು, ನಾನು ದೇವುಡವ್ರ ಮನೆಗೆ ಹೋದಾಗ ಗಂಗಾಧರ ದೇವುಡು ಅವರು ಕೂಡ ಇದನ್ನು ಹೇಳುವಾಗ ಕಣ್ಣಿಂದ ಸುಮ್ಮನೆ ನೀರು ಹರಿತಾ ಇತ್ತು. ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಕ್ರೈಸ್ತ ಧರ್ಮೀಯರು. ಅವರನ್ನು ಮನೆಗೆ ಕರೆದಿದ್ದಾರೆ, ಅತಿಥಿಯಾಗಿ ಅವ್ರು ಬಂದಿದ್ದಾರೆ, ಆಹ್ವಾನಿತರಾಗಿ ಬಂದಿದ್ದಾರೆ. ಅವರ ವಿದ್ವತ್ತಿಗೆ, ಜ್ಞಾನದ ಆ ವ್ಯಕ್ತಿತ್ವದ ಹಿರಿತನಕ್ಕೆ ಬರ್ತಿದ್ದ ಹಾಗೇನೆ ಅವರಿಗೆ ಮಳೆ ಎಲೆ ನಿಲ್ಲಿಸಿ ಪಾದಪೂಜೆ ಮಾಡಿ ಒಳಗೆ ಕರೆದು ಬಾಳೆ ಎಲೆ, ಅಗ್ರ ಬಾಳೆ ಎಲೆ ಹಾಕಿ ಅವರಿಗೆ ಔತಣ ಎಲ್ಲ ಬಳಸಿ ಎಲ್ಲ ಆದ ನಂತರ ಫಲ ತಾಂಬೂಲ ಕೊಟ್ಟು ಪ್ರವರ ಮಂತ್ರ ಸಹಿತ ನಮಸ್ಕಾರ ಮಾಡಿ, ಯೇಸುವೇ ಸಾಕ್ಷಾತ್ತಾಗಿ ಬಂದಿದ್ದಾನೆ ನಮ್ಮ ಮನೆಗೆ ಅಂತ. ಈ ಒಂದು ವಿಶಾಲವಾದಂಥ ಮನೋಭಾವ, ಈ ಒಂದು ಕರ್ಮಯೋಗದ ಆ ನಿಲುವು ಇದ್ದವರಿಗೆ ಮಾತ್ರ ಆ ಋಷಿ ನೆಲೆಯ, ಋಷಿವಾಣಿಯ, ಋಷಿಯ ನಿಲುವಿನ ಅರಿವಾಗೋದು ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. 1935 ಯಾರೋ
ಅರ್ಧ ತಿಳಿದವರು ಭಾಳ ದೊಡ್ಡದಾಗಿ ಮಾತಾಡ್ತಾರಲ್ವೇ, ಅದು ನಮಗೆ ಗೊತ್ತಿರೋ ವಿಷಯ ತಾನೆ. ಹೆಚ್ಚು ಏನೂ ಗೊತ್ತಿಲ್ಲದೆ ಯಾಜ್ಞವಲ್ಕ್ಯರ ಬಗ್ಗೆ, ಹೆಚ್ಚು ಏನೂ ಗೊತ್ತಿಲ್ಲದೆ ಶುಕ್ಲ ಯಜುರ್ವೇದದ ಬಗ್ಗೆ, ಗುರುವಿನಿಂದ ಪರಿತ್ಯಕ್ತರಾದವ್ರದ್ದೇನು ಅಂತ ಮಾತಾಡ್ತಾರೆ. ಅಷ್ಟೊತ್ತಿಗಾಗಲೇ ಅವರಲ್ಲಿ ಆಳವಾದಂಥ ಒಂದು ಭಕ್ತಿ ಗೌರವ ಗುರು ಯಾಜ್ಞವಲ್ಕ್ಯರ ಬಗ್ಗೆ ಇದ್ದಿತ್ತಾದ್ರಿಂದ ಅಷ್ಟು ಹಗುರವಾಗಿ ಮಾತಾಡಿದಾಗ ನೀವು ಯಾವ ಮಾಪನದಿಂದ ಅವರನ್ನು ನೀವು ಅಳಿಯೋಕ್ಕೆ ಸಾಧ್ಯ? ನಮ್ಮ ಸ್ಕೇಲಿಂದ ಆಕಾಶನ ಅಳಿಯೋಕ್ಕೆ ಹೋದಾಗೆ ಯಾವ ಮಾಪನ ಇದೆ ನಿಮಗೆ ಅವರನ್ನು ಅಳೆಯೋದಕ್ಕೆ? ಲೋಕಕ್ಕೆ, ಮಾನವ ಲೋಕಕ್ಕೆ ಒಂದು ವಿನೂತನವಾದ ಉಪನಿಷತ್ತನ್ನು, ವಿನೂತನವಾದಂಥ ಸಂಹಿತೆಯನ್ನು, ವಿನೂತನವಾದಂಥ ಬ್ರಾಹ್ಮಣವನ್ನು ಕೊಟ್ಟಂಥ ಈ ಮಹಾನುಭಾವರನ್ನು ಇಷ್ಟು ಹಗುರವಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಇವ್ರಿಗೆ ಕಣ್ಣು ತೆರಿಬೇಕಿಂತ ಅವ್ರು ಕಣ್ಣು ತೆರಿಬೇಕು ಅಂತಲೇ ಆಗ ನಾಟಕ ರಚನೆ ಮಾಡಿದ್ದು. ಅದು ಆಕಾಶವಾಣಿಯಲ್ಲಿ ಪ್ರಸಾರ ಆಗಿ ಭಾಳ ಜನರಿಗೆ ಅದು ತುಂಬ ಇಷ್ಟವಾಗಿ ಆನಂತರ ಅದು ಕಾದಂಬರಿಯಾಗಿ ಅಂದರೆ ಮಹಾದರ್ಶನದ ರೂಪದಲ್ಲಿ 1964ರಲ್ಲಿ ಕರ್ಮಯೋಗಿಯಲ್ಲಿ ಧಾರಾವಾಹಿಗೆ ಬಂತು. ಅದು ಒಂದು ಇಡೀ ಕೃತಿಯಾಗಿ ಲೋಕಾರ್ಪಣೆ ಆಗುವ ವೇಳೆಗೆ ಈ ಕುಂಟದಾಸ ವೈಕುಂಠಕ್ಕೆ ಹೋಗಿ ಆಗಿತ್ತು. ಅವರು ಕಾಣಲಿಲ್ಲ ಈ ಕೃತಿಯನ್ನು. ಇಂಥ ಒಂದು ಮಹಾದರ್ಶನ ಅನ್ನೋದು ಒಂದು ಋಷಿಧಾಮ, ಅದೊಂದು ಋಷಿಧಾಮ. ಅಲ್ಲಿ ಇರುವಂಥ ಚಿಂತನೆಯ ಹರಿವು ಆ ಅಧ್ಯಯನಕ್ಕೆ ಒಂದು ಧ್ಯಾನಯಾನ ಇದ್ದಾಗೆ. ನೀವು ನೋಡ್ತಾ ಹೋಗಿ, ಅದೊಂದು ಧ್ಯಾನಯಾನನೇ. ತಮ್ಮ ದಿವ್ಯ ಪ್ರತಿಭೆಯಿಂದ ಯಾವ ಈ ಮಹತ್ತರವಾದಂಥ ಈ ನೆಲೆಯನ್ನು ಕಂಡರು, ಆ ನೆಲೆ ತುಂಬ ವಿಶೇಷವಾದಂಥದ್ದು. ದಯಮಾಡಿ ನನ್ನ ಇತಿಮಿತಿ ತುಂಬ ಮಿತವಾದಂಥದ್ದು. ತುಂಬ ಅಂಥ ದೇವರು ಅಂಥ ಮಹಾನುಭಾವರನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದರ ಜೊತೆಗೆ ದೇವರು ಕಂಡಿರುವಂಥ ಗುರು ಯಾಜ್ಞವಲ್ಕ್ಯರ ಆ ಮಹತ್ ನೆಲೆ ಇನ್ನೂ ಕಷ್ಟ. ನಮ್ಮ ಇತಿಮಿತಿಯಲ್ಲಿ 4 ಎಳೆ ತಂದು ಮುಂದೆ ಇಡೋದು ಬಹಳ ಕಷ್ಟವಾದಂಥದ್ದು. ಆದರೆ ಆ ಒಂದು ಸಾಮರ್ಥ್ಯ ಅಥವಾ ಆ ಒಂದು ಚಿಂತನೆಯ ಒಂದು ಸತ್ವನು ಗುರುಶಕ್ತಿಯೇ ಪ್ರದಾನ ಮಾಡಬೇಕಷ್ಟೇ. ಇವರು ಈ ಗುರು ಯಾಜ್ಞವಲ್ಕ್ಯರ ಜನನಕ್ಕೆ ಮೊದಲಿನಿಂದ ಕಂಡಿರುವಂಥ ದರ್ಶನನ ಕೆಲವು ಮಾತುಗಳಲ್ಲಿ ನೀವು ಮಹಾದರ್ಶನ ಓದಿದವರು ಇದ್ದೀರಿ, ಅಧ್ಯಯನ ಮಾಡಿದವರು ಇದ್ದೀರಿ. ದೇವರು ಅವರ ವಿಷಯದಲ್ಲಿ ಹೆಚ್ಚು ಬೇರೆ ಬೇರೆ ಸಾಹಿತ್ಯಗಳನ್ನು ಅಧ್ಯಯನ ಮಾಡಿದವರು ಇದ್ದೀರಿ. ಆದರೆ ಇಲ್ಲಿ ಅವರ ಒಂದು ನಿಲುವು ಏನಿದೆ, ಚಿಂತನೆ ನಿಲುವು ಏನಿದೆ, ಅದನ್ನು ನಾವು ಇಲ್ಲಿ ಕಾಣಬೇಕಾಗತ್ತೆ. ಯಾಜ್ಞವಲ್ಕ್ಯರ ಜನನಕ್ಕೆ ಮೊದಲು ತಾಯಿಯ ಅಲಂಬಿನಿಯ ಗರ್ಭದಲ್ಲಿ ಒಂದು ತೇಜೋಗೋಲ ಪ್ರವೇಶಿಸಿದ್ದನ್ನು ದೇವರಾತರು ಕಾಣ್ತಾರೆ. ಆಗ ಯಜ್ಞೇಶ್ವರನ ಒಂದು ದಿವ್ಯ ವಾಣಿ, ದೀಪ್ತವಾದಂಥ ವಾಣಿಯನ್ನು ದೇವರಾತರು ಕೇಳ್ತಾರೆ. ನಾವು ಹೋಮಕುಂಡದಲ್ಲಿ ಮಾತ್ರ ಇಲ್ಲ, ನಿನ್ನ ಆಂತರ್ಯದಲ್ಲೂ ಇದ್ದೇವೆ. ನಿನಗೆ ಮಗನಾಗಿ ಜನಿಸುವವನು ಕರ್ಮಕಾಂಡ ಜ್ಞಾನಕಾಂಡ ಎರಡರಲ್ಲಿಯೂ ಉಪಾಧ್ಯನಾಗ್ತಾನೆ. ಇದು ಋಷಿ ದೇವರಾತರಿಗೆ ಕೇಳಿಸಿದ ವಾಣಿ. ಅದನ್ನು ಅವರಿಗೆ ಅತ್ಯಂತ ಆತ್ಮೀಯರು, ಹಿರಿಯರು, ಆದರಣೀಯರು ಆಗಿದ್ದಂತಹ ಬುಡಿಲರಿಗೆ, ಮಹರ್ಷಿ ಬುಡಿಲ, ಇವರು ಮಹರ್ಷಿ ಬುಡಿಲ ನಿಮಗೆ ಚಾಂದೋಗ್ಯದಲ್ಲಿ ಬರ್ತಾರೆ. ಈ ಚಾಂದೋಗ್ಯದಲ್ಲಿ ಅಶ್ವಪತಿ ಅನ್ನುವ ರಾಜರ್ಷಿ, ಅವನಲ್ಲಿ ಎಲ್ಲ ಇನ್ನೂ ಕೆಲವು ಋಷಿಗಳ ಜೊತೆಯಲ್ಲಿ ಈ ಬುಡಿಲ ಮಹರ್ಷಿಗಳು, ಅಶ್ವತರಾಶ್ವ ಅವರ ತಂದೆ, ಬುಡಿಲ ಅಶ್ವತರಾಶ್ವ ಅಂತಲೇ ಇವರ ಪೂರ್ಣ ನಾಮಧೇಯ. ಅವರಲ್ಲಿ ಪ್ರಾಣಾಗ್ನಿಹೋತ್ರ ವಿದ್ಯೆ, ವೈಶ್ವಾನರ ವಿದ್ಯೆ, ಇದರಲ್ಲಿ ಬಹಳ ಉನ್ನತವಾದಂಥ ಸಿದ್ಧಿ ಪಡೆದಂತಹ ಮಹಾನುಭಾವ ಇವರು. ಅವರು ಹೇಳ್ತಾರೆ, ಬಹಳ ಆತ್ಮೀಯರಾಗಿ ಮಾರ್ಗದರ್ಶಕರಾಗಿ ಹೇಳ್ತಾರೆ ದೇವರಾತರಿಗೆ, ಇದು ನೀನು ಏನು
ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಆ ಸೀಮಂತೋತ್ಸವ ನೀನು ಆಚರಣೆ ಮಾಡು ಅಂದಾಗ ಆ ಸೀಮಂತೋತ್ಸವ ಸಂದರ್ಭದಲ್ಲಿ ಅವರಿಗೆ ಮಾತ್ರ ಕಾಣುವಂಥದ್ದು ದರ್ಶನ ಇದು. ಇದನ್ನು ದೇವರವರು ತುಂಬ ಎಷ್ಟು ಸ್ಪಷ್ಟವಾಗಿ ಅದನ್ನು ಕಾಣಿಸ್ತಾರೆ ನಮಗೆ. ಯಾವ ರೀತಿ ಅಂತ ಹೇಳಿದ್ರೆ, ಹಾಗೆ ಸೀಮಂತೋತ್ಸವ ನಡೀತಾ ಇರುವಾಗ ಅಲಂನಿಗೆ ಒಂದು ಎಲ್ಲ ಪಿತೃಪಿತಾಮಹರೆಲ್ಲ ಬಂದು ಆಶೀರ್ವಾದ ಮಾಡ್ತಾ ಇರುವಂಥ ಕೃತಾರ್ಥ ಭಾವದಲ್ಲಿ ನಿಂತಿರುವಂಥ ಒಂದು ದರ್ಶನ ಬುಡಿಲರಿಗೆ ಆಗುತ್ತೆ. ಅದನ್ನು ತಿಳಿಸ್ತಾರೆ ದೇವರಾತ್ರಿಗೆ. ತಿಳಿಸಿ ಆದಮೇಲೆ ಇದು ಆಗಿನ ಋಷಿ ಲೋಕದಲ್ಲಿ ಇದ್ದಂಥ ಒಂದು ವಿಶಿಷ್ಟ ಸಂಪ್ರದಾಯ. ಅವರ ಒಂದು ತಪಶಕ್ತಿಯಿಂದ ಗರ್ಭಸ್ಥವಾದ ಶಿಶುವಿನೊಂದಿಗೆ ಅವರು ಸಂವಾದ ಮಾಡೋದು ಸಾಧ್ಯ ಇತ್ತು. ಅದು ಪಶ್ಯಂತಿ ವಾಕ್ ಮೂಲಕ, ನಮ್ಮ ಉಚ್ಚಾರಣಾಂಗದ ವೈಖರಿ ಅಲ್ಲ, ಪಶ್ಯಂತಿ ವಾಕ್ ಮೂಲಕ ಸಂವಾದ ನಡೆಸೋ ಹಾಗೆ ಆದೇಶ ಮಾಡ್ತಾರೆ. ಹಾಗೆ ದೇವರಾತರು ಸಂವಾದ ಮಾಡಿದಾಗ ಆ ಶಿಶು, ಗರ್ಭದಲ್ಲಿರುವ ಶಿಶು ತಿಳಿಸುತ್ತೆ. ಋಷಿಗಳ ಆಜ್ಞೆಯಂತೆ, ಪಿತೃಗಳ ಆದೇಶದಂತೆ, ಮಹಾವಿಷ್ಣುವಿನ ಅಣತಿಯಂತೆ ನಾನು ವಿನೂತನವಾದ ವೇದವನ್ನು ಲೋಕಕ್ಕೆ ನೀಡುವುದಕ್ಕಾಗಿ ನನ್ನ ಜನ್ಮದ ಒಂದು ಆದೇಶ ಆಗಿದೆ. ತಾಯಿಗೆ ಪ್ರಸವ ಆಗುವವರೆಗೆ ಇಂಥ ಮಂತ್ರವನ್ನು ಜಪ ಮಾಡುವ ಹಾಗೆ ತಿಳಿಸಿ ಅಂತ ಅದೇ ಹೇಳ್ಬಿಡುತ್ತೆ. ಇದು ದೇವುಡು ನರಸಿಂಹಶಾಸ್ತ್ರಿಗಳ ದರ್ಶನ. ಜನನವಾದ ಮೇಲೆ ಹೇಗೆ ಮಾಡಬೇಕು ಅಂತಲೂ ಹೇಳುತ್ತೆ. ಅದು ತಾಯಿಯ ಕರುಳಿನಿಂದ ಪ್ರತ್ಯೇಕಿಸುವುದಕ್ಕೆ ಮೊದಲೇ ಮೇಧಾ ಸಂಸ್ಕಾರವನ್ನು ನಡೆಸಬೇಕು ಅಂತ ಹೇಳುತ್ತೆ. ಈ ಶಿಶು ಸಂವಾದ ಇದೆಯಲ್ಲ, ಇದು ನಮಗೆ ವಸಿಷ್ಠ ಮಹರ್ಷಿಗಳ ಜೀವನದಲ್ಲಿಯೂ ಬರೋದನ್ನು ನಾವು ಕಾಣ್ತೇವೆ. ಇದೇ ಪ್ರಸಂಗ ಇದೆ. ಅದೃಶ್ಯಂತಿ ನಮಗೆ ಹೆಚ್ಚು ಜನರಿಗೆ ಪರಿಚಯ ಇಲ್ಲ. ಅರುಂಧತಿ ಇದ್ದಾಳೆ, ವಸಿಷ್ಠ ಮಹರ್ಷಿಗಳ ಧರ್ಮಪತ್ನಿ. ಶಕ್ತಿ ಮಹರ್ಷಿ ವಿಧಿ ಸಂಕಲ್ಪದಂತೆ ಅಥವಾ ಆಸುರಿ ಒಂದು ಆಲೋಚನೆಯಂತೆ ಅಥವಾ ಅವರ ಒಂದು ಕುತಂತ್ರಕ್ಕೆ ಒಳಗಾಗಿ ಶಕ್ತಿ ಮಹರ್ಷಿ ಹೋದಾಗ ವಸಿಷ್ಠರಿಗೆ ತುಂಬ ದುಃಖ ಆಗಿ ತಾವು ಯೌಗಿಕವಾಗಿ ಶರೀರ ತ್ಯಾಗ ಮಾಡಬೇಕು ಅಂತ ಅಂದ್ಕೊಂಡಾಗ ಅವರ ಶಕ್ತಿ ಮಹರ್ಷಿಗಳ ಪತ್ನಿ ಅದೃಶ್ಯಂತಿ ಗರ್ಭವತಿ. ಆಗ ಶರೀರ ತ್ಯಾಗ ಮಾಡೋದಕ್ಕೆ ಮೊದಲು ಸೊಸೆಯ ಗರ್ಭದಲ್ಲಿ ಇರುವಂಥ ಶಿಶುವಿನೊಂದಿಗೆ ಸಂವಾದ ಮಾಡೋ ಹಾಗೆ ಅರುಂಧತಿಯವರು ಬೇಡ್ಕೊಳ್ತಾರೆ. ಆಗ ಅವರು ಶಿಶುವಿನ ಒಂದಿಗೆ ಸಂವಾದ ಮಾಡಿದಾಗ ಮುಂದೆ ಇವರೆಲ್ಲ ಜ್ಞಾನ ಪ್ರಾಪ್ತಿಯಿಂದ ತಾನು ಏನು ಕೊಡಬೇಕು ಅಂತ ಅಂದ್ಕೊಂಡಿದೆ, ಅದು ಪಡ್ಕೋಬೇಕು ಅಂತ ಇದೆ, ಅದನ್ನು ಶಿಶು ಅದೇ ಪರಾಶರ ಮಹರ್ಷಿ. ಪರಾಶರರಿಲ್ಲದಿದ್ದರೆ ವ್ಯಾಸರಲ್ಲಿ, ವ್ಯಾಸರಿಲ್ಲದಿದ್ದರೆ ಶುಕರಲ್ಲಿ. ಅದೃಶ್ಯಂತಿ ನಿಜವಾಗಿಯೂ ದೃಶ್ಯಂತಿ, ಅಷ್ಟು ಒಳ್ಳೆ ಕೊಡುಗೆ. ಇಂಥ ಒಂದು ಪ್ರಸಂಗನ ಅಲ್ಲೂ ಕಾಣ್ತೀವಿ. ನಾಮಕರಣದ ಸಮಯದಲ್ಲಿ, ಯಾಜ್ಞವಲ್ಕ್ಯರ ನಾಮಕರಣದ ಸಮಯದಲ್ಲಿ ನವಗ್ರಹ ಹೋಮ ನಡೆಯುವಾಗ ನವಗ್ರಹ ದೇವತೆಗಳೇ ಬಂದು ಹವಿಸ್ಸನ್ನು ತಗೊಳ್ಳೋದನ್ನು ಬುಡಿಲ ಮಹರ್ಷಿಗಳು ಕಾಣ್ತಾರೆ. ಆಮೇಲೆ ದೇವರಾತರಿಗೂ ಅದು ಕಾಣುವ ಹಾಗೆ ಅವರನ್ನು ಪ್ರಾರ್ಥಿಸ್ಕೊಳ್ತಾರೆ. ನಾಂದಿ ಹೋಮದ ಸಮಯದಲ್ಲೂ ಕೂಡ ಪಿತೃದೇವತೆಗಳೆಲ್ಲ ಬಂದಿರುವುದನ್ನು ಅವ್ರಿಗೆ ಕಾಣೋ ಹಾಗೆ ಮಾಡ್ತಾರೆ. ಯಜ್ಞಾರಾಧನೆಯ ಪ್ರಧಾನವಾದಂತಹ ಈ ಒಂದು ಆಚರಣೆ ಸಂದರ್ಭದಲ್ಲಿ ಯಜ್ಞೇಶ್ವರನನ್ನು ಪ್ರಾರ್ಥಿಸ್ತಾರೆ ದೇವರಾತರು. ಇವನು ಕರ್ಮಕಾಂಡದಲ್ಲಷ್ಟೇ ಅಲ್ಲದೆ ಯಜ್ಞದ ಮೂಲಕ ಪರಬ್ರಹ್ಮನ ಒಂದು ನೆಲೆಯನ್ನು ಲೋಕಕ್ಕೂ ಕಾಣಿಸುವಂತಹ ಒಂದು ಯಜ್ಞ ದರ್ಶನ ಇವನಿಂದ ಆಗಲಿ ಅಂತ. ಯಾಜ್ಞವಲ್ಕ್ಯ ಅಂದ್ರೇ ವಲ್ಕಲಧಾರಿಯಾಗಿ ಯಜ್ಞವನ್ನು ನಡೆಸುವಂಥದ್ದು. ಆ ವಲ್ಕಲ ಅನ್ನೋದು ಸಾಮಾನ್ಯವಾದಂಥ ಸಾಂಪ್ರದಾಯಿಕ ವಲ್ಕಲ ಅಲ್ಲ. ಇದನ್ನು ನಾವು ಉಪನಯನ ಸಂದರ್ಭದಲ್ಲಿ ನಾವು ಕಾಣ್ತೇವೆ. ಅದನ್ನು ಎಷ್ಟು ವಿಶೇಷವಾದಂಥ ವಲ್ಕಲ ಅವರಲ್ಲಿ ಇತ್ತು ಅಂತ, ಧಾರಣೆ ಆಗಿತ್ತು ಅಂತ.
ಚೂಡಾಕರ್ಮದ ಸಮಯದಲ್ಲಿ ಅಕ್ಷರಾಭ್ಯಾಸ ಆಗುವಾಗ ಸರಸ್ವತಿ ನಾಡಿಯ ಸಹಜವಾದಂಥ ಕಾಂತಿ ಪ್ರಜ್ವಲನ ಆಗುತ್ತೆ. ಸರಸ್ವತಿ ನಾಡಿಯ ಪ್ರಜ್ವಲನನ ಬುಡೀಲರು ಮತ್ತು ದೇವರಾತರು ಏಕಕಾಲದಲ್ಲಿ ಕಾಣ್ತಾರೆ. ನಭಿಯಿಂದ ವಿಶುದ್ಧಕ್ಕೆ ಪ್ರವೇಶ ಮಾಡಿ ವಿಶುದ್ಧದಲ್ಲಿ ಕಂಠಸ್ಥವಾದಂಥ ತಾಲವ್ಯದಿಂದ ಹಿಡಿದು ಮುಂದೆ ನಾನು ಅದು ನಿಮಗೆ ತಿಳಿಸ್ತೇನೆ, ಎಲ್ಲ ವಾಕ್ಯನ ಸ್ಥಾನಗಳಲ್ಲಿ ಆ ಕಾಂತಿಮಯವಾದಂಥ ಹರಿಯೋದನ್ನು ಕಾಣ್ತಾರೆ. ಇದನ್ನೆಲ್ಲ ಕಾಣೋದು ಅಷ್ಟು ಸುಲಭ ಅಲ್ಲ ನೋಡಿ. ಈಶಾವಾಸ್ಯದ ಮಹತ್ತು, ಬೃಹದಾರಣ್ಯಕದ ಮಹತ್ತು ಲೋಕವೆಲ್ಲ ಕೊಂಡಾಡುತ್ತೆ, ಲೋಕವೆಲ್ಲ ಅದನ್ನು ಶ್ಲಾಘನೆ ಮಾಡುತ್ತೆ, ಲೋಕವೆಲ್ಲ ಅದನ್ನು ಆದರದಿಂದ ನೆನೆಯುತ್ತೆ. ಆದರೆ ಅಂಥ ಎತ್ತರವನ್ನು ಹೇಗೆ ಏರಿದ್ದು? ಭಗವಾನ್ ಶ್ರೀ ಯಾಜ್ಞವಲ್ಕ್ಯರ ಸಾಧನೆಯ ನಿಲುವು, ವ್ಯಕ್ತಿತ್ವದ ನಿಲುವು, ಅದನ್ನು ಕಾಣುವುದು ಬಹಳ ಅಸಾಧ್ಯವಾದಂಥದ್ದು. ಅದಕ್ಕೆ ಇದೆಲ್ಲ ಅಗತ್ಯ. ಮನೋಧರ್ಮದ ಔನ್ನತ್ಯ ಇಲ್ಲದೆ ಉನ್ನತವಾದದ್ದನ್ನು ನಾವು ಕಾಣೋದು ಹೇಗೆ ಸಾಧ್ಯ? ಋಷಿತ್ವ ಇಲ್ಲದೆ ಋಷಿ ಲೋಕದ ನೆಲೆಯನ್ನು ಕಾಣೋದು ಸಾಧ್ಯನೇ? ಋಷಿ ವಾಣಿಯನ್ನು ಕೇಳೋದು ಸಾಧ್ಯನೇ? ಋಷಿ ಧಾಮ ಅರ್ಥ ಮಾಡ್ಕೊಳ್ಳೋದು ಸಾಧ್ಯನೇ? ದೇವುಡು ನರಸಿಂಹಶಾಸ್ತ್ರಿಗಳಂಥವರಿಂದ ಮಾತ್ರ ಇದು ಸಾಧ್ಯನೇ ಹೊರತಾಗಿ ಅವರೀಗ ನಿಜವಾದ ಶುಕ್ಲ ಯಜುರ್ವೇದ ದರ್ಶನ. ಚೂಡಾಕರ್ಮದಲ್ಲಿ ಸ್ವಲ್ಪ ತಡೆ ಆಗುತ್ತೆ, ಅದನ್ನು ಕಾಣ್ತಾರೆ ಬುಡೀಲರು. ಯಾಕೆ ಹೇಗೆ ತಡೆ ಆಗುತ್ತಾ ಇದೆ? ಸರಸ್ವತಿ ನಾಡಿ ಭಾಳ ವಿದ್ಯುತ್ತಿಂದ ಮೇಲೆ ಬಂತಲ್ಲ, ಉದ್ದೀಪನ ಆಯ್ತಲ್ಲ, ವಿಶುದ್ಧದ ಹತ್ರ ಯಾಕೆ ನಿಲ್ತು? ಏನೋ ಮುಂದೆ ಆಗೋದ್ರ ಸೂಚನೆನ ಅವರು ಕಂಡು ತಕ್ಷಣ ಹೇಳ್ತಾರೆ, ಅಥರ್ವ ಗಣೇಶ ಸೂಕ್ತದ ಮೂಲಕ ನೀನು ಹವಿಸನ್ನು ಪಠನ ಮಾಡಿ ಹವಿಸನ್ನು ಕೊಡು, ಬಂದ ವಿಘ್ನ ನಿವಾರಣೆ ಆಗಲಿ ಅಂತ. ಇದು ಒಂದು ಸೂಕ್ಷ್ಮವಾದಂಥ ಅಂಶ ನಾವು ಇಲ್ಲಿ ಕಾಣುವಂಥದ್ದು. ಮಗು ಕುಮಾರ ಯಾಜ್ಞವಲ್ಕ್ಯ ಇದು ಭಾಳ ಒಂದು ನಮ್ಮ ಸತ್ಯಕಾಮ ಜಾಬಾಲಿಯ ಒಂದು ಪುಣ್ಯ ಸ್ಮೃತಿಯನ್ನು ನಮ್ಗೆ ಕೊಡುತ್ತೆ. ಧೇನುಗಳೊಂದಿಗೆ ತಾನು ಹೋಗಬೇಕು ಅಂತ ಅದು ಇಷ್ಟಪಡುತ್ತೆ. ಅದೇ ರೀತಿ ದೇವರಾತರು ಅವ್ರನ್ನ ಧೇನುಗಳೊಂದಿಗೆ ಕಳಿಸಿದಾಗ ಕುಮಾರ ಯಾಜ್ಞವಲ್ಕ್ಯನನ್ನು ಇಡೀ ವಾಯುವಿನಲ್ಲಿ ವಿಶ್ವಪ್ರಾಣವನ್ನು ಕಾಣ್ತಾರೆ. ಇನ್ನೂ ಉಪನಯನ ಆಗಿಲ್ಲ, ವಿಶ್ವಪ್ರಾಣವನ್ನು ಕಾಣ್ತಾರೆ. ಆ ವಿಶ್ವಪ್ರಾಣ ತನ್ನಲ್ಲಿ ಪ್ರವಹಿಸ್ತಾ ಇರುವಂತಹ ಜೀವಪ್ರಾಣ ವಿಶ್ವಪ್ರಾಣದ ಏಕತೆಯನ್ನು ಆ ಇಡೀ ಅರಣ್ಯದ ಆ ಧೇನುಗಳ ನಡುವೆ ಅದನ್ನು ಅನುಭವಿಸ್ತಾರೆ. ಇದು ಮುಂದೆ ಅವರು ತತ್ವಜ್ಞರಾಗಿ, ಬ್ರಹ್ಮಜ್ಞರಾಗಿ, ಸರ್ವಜ್ಞರಾಗಿ ಪ್ರಜ್ವಲನಗೊಳ್ಳುವಂಥ ಒಂದು ಸ್ಥಿತಿಯನ್ನು ಇಲ್ಲಿ ನಿರ್ದೇಶನ ಮಾಡ್ತಾರೆ ದೇವುಡು ನರಸಿಂಹಶಾಸ್ತ್ರಿಗಳು ಈ ಮೂಲಕ. ಉಪನಯನ ಸಮಯದಲ್ಲಿ ಇದು ಎಲ್ಲ ಉಪನಯನ ಸಂಸ್ಕಾರದ ಒಂದು ಏನಿದೆ ಆ ಮಹತ್ತನ್ನು ತುಂಬ ಚೆನ್ನಾಗಿ ಪ್ರತಿಬಿಂಬಿಸಿದ್ದಾರೆ ಇದರಲ್ಲಿ. ಇದು ತುಂಬ ನಮಗೆ ಅವಶ್ಯಕವಾದಂಥದ್ದು. ನಮ್ಮ ಗುರುಗಳಾದಂಥ ತೀನಂ ಶ್ರೀಕಂಠಯ್ಯನವರು ಅವರು ಭಾಳ ನಿಷ್ಠಾವಂತ ಸಾಧಕರು ಕೂಡ, ಸಾಹಿತಿನೂ ಕೂಡ. ಸಂಸ್ಕೃತ, ಇಂಗ್ಲೀಷ್ ಮತ್ತು ಕನ್ನಡ ಮೂರರಲ್ಲಿಯೂ ಚಿನ್ನದ ಪದಕ ಪಡೆದಿದ್ದಂಥ ಮಹಾಮೇಧಾವಿ. ಅವರು ಒಂದು ಮಾತು ಹೇಳೋರು, ಯಾವ ಸಮಾರಂಭಕ್ಕೆ ಹೋದ್ರಮ್ಮ ಎಲ್ಲ ಕಡೆ ಬರೀ ತೋರಣ ಕಾಣ್ತೀನಿ ಹೊರತಾಗಿ ಹೂರ್ಣ ಕಾಣೋದಿಲ್ಲ ಅಂತ. ಎಷ್ಟು ಒಳ್ಳೆಯ ಮಾತು ನೋಡಿ. ನನಗಂತೂ ಎಲ್ಲ ಸಮಾರಂಭದಲ್ಲೂ ಅವ್ರ ಮಾತು ನೆನಪಾಗುತ್ತೆ. ನಾವೇ ಮಾಡಿದಾಗಲೂ ನೆನಪಾಗುತ್ತೆ, ತೋರಣ ಕಟ್ಟಿದೀವ ಅಥವಾ ಹೂರಣನೋ ಇದೆಯಾ ಅಂತ. ಆ ರೀತಿ ಉಪನಯನ ಅನ್ನೋದು ಅದ್ದೂರಿಯ ಸಮಾರಂಭ ಅಥವಾ ಒಂದು ಸಾಮಾಜಿಕ ಸಮಾರಂಭ ಅಥವಾ ಯಾವ್ಯಾವುದೋ ರೀತಿಯಲ್ಲಿ ನಮ್ಮ ಮನೋಧರ್ಮದ ಆಚರಣೆ ಇರುತ್ತೆ. ಆದರೆ ಇಲ್ಲಿ ದೇವುಡು ನರಸಿಂಹಶಾಸ್ತ್ರಿಗಳು ಯಾಜ್ಞವಲ್ಕ್ಯರಿಗೆ ಗಾಯತ್ರಿ ಮಂತ್ರ ದೀಕ್ಷೆ ಆಗಿದ್ದಂಥ ಈ ಅತ್ಯಂತ ಪವಿತ್ರವಾದಂಥ ಪ್ರಸಂಗವನ್ನು ತಾಯಿ ಸೂಕ್ಷ್ಮ ರೂಪದ ಸಾನ್ನಿಧ್ಯ, ಅಗೋಚರ ಮಹರ್ಷಿಗಳ ಸಾನ್ನಿಧ್ಯ ಜೊತೆಗೆ ದೇವರಾತರು 12,000 ಗಾಯತ್ರಿ ಜಪ ಮಾಡಿದ್ದಂತಹ ಆ ಒಂದು ಕಾಂತಿಯ ಪ್ರಜ್ವಲನ ಇದನ್ನೆಲ್ಲ ಕಾಣ್ತಾರೆ. ಹಾಗೆ ಆಗುವಾಗ ಒಟ್ಟು ಯಾಜ್ಞವಲ್ಕನಲ್ಲಿ
ಮುಖದಲ್ಲಿ ಅಗ್ನಿ ಮತ್ತಷ್ಟು ಪ್ರಜ್ವಲಿಸುತ್ತೆ, ಕಣ್ಣಿನಲ್ಲಿ ಅಕ್ಷಿ ಪುರುಷ ಪ್ರಜ್ವಲಿಸ್ತಾನೆ. ಅದನ್ನು ಮುಂದೆ ಹೇಳ್ತೇನೆ ನಿಮಗೆ. ಅಕ್ಷಿ ಪುರುಷದ್ದು ನಾಸಿಕದಲ್ಲಿ ಪ್ರಾಣಶಕ್ತಿಯ ಒಂದು ದೇದೀಪ್ಯಮಾನವಾದಂಥ ಒಂದು ಹರಿವನ್ನು ಕಾಣ್ತಾರೆ. ಉಲ್ಬ ಅಂತ ಅದು ಕೆಲವು ಕಡೆ ನೋಡಿದ್ದೀನಿ ನಾನು, ಶಂಕರ ಮಠದಲ್ಲಿ ಒಬ್ಬರದು ಉಪನಯನ. ಹೀಗೆ ಉದ್ದಕ್ಕೆ ಒಂದು ಕೋಶದ ಹಾಗೆ ಅದನ್ನು ರಚನೆ ಮಾಡ್ತಾರೆ ಬಿಳಿ ಪತ್ತಲದಲ್ಲಿ. ಈಗ ಅದನ್ನು ಒಂದು ಉತ್ತರಿಯ ಹೊದಿಸಿ ತಂದೆ ಮಗ ಒಟ್ಟು ಆ ರೀತಿ ಉಪದೇಶ ನೋಡ್ತಾರೆ. ಅದೇ ಋಷಿ ಕಾಲದಲ್ಲಿ, ಋಷಿಗಳ ಒಂದು ಸಂದರ್ಭದಲ್ಲಿ ಇದು ಉಲ್ಬ ಅನ್ನೋ ಒಂದು ಕೋಶದ ರೀತಿಯಲ್ಲಿ ಅದನ್ನು ರಚನೆ ಮಾಡಿ ಅಲ್ಲಿ ಗಾಯತ್ರಿ ಮಂತ್ರೋಪದೇಶ ಆಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಪೂರ್ವಭಾವಿಯಾಗಿ ಮಾತೃ ಭೋಜನ ಆಗುತ್ತಲ್ಲ, ಮಾತೃ ಸಂಜಾತವಾದಂಥ ಪ್ರಾಣಶಕ್ತಿ ಈ ಗಾಯತ್ರಿ ಮಂತ್ರ ಗರ್ಭದಲ್ಲಿ ಸವಿತ್ರ ಸಂಜಾತವಾದಂಥ ಪ್ರಾಣಶಕ್ತಿಯಾಗಿ ಪರಿವರ್ತಿತವಾಗುವಂಥ ಒಂದು ಪರಿವರ್ತನೆಯನ್ನು ದೇವರಾತರು ಅವರು ಉಪದೇಶ ಮಾಡುವಾಗ ಕಾಣ್ತಾರೆ. ಆಮೇಲೆ ಗಾಯತ್ರಿ ಮಂತ್ರಾಕ್ಷರವನ್ನು ಇವರು ಹೇಳಿದಾಗ ಒಟ್ಟು ಯಾಜ್ಞವಲ್ಕ್ಯ ಅದನ್ನು ಪುನರುಚ್ಚಾರ ಮಾಡಿದಾಗ ಅವನ ಬಾಯಿಂದ ಜ್ಯೋತಿರ್ಮಯವಾಗಿ ಆ ಅಕ್ಷರಗಳು ಬರ್ತಾ ಇರೋದನ್ನು ಕಾಣ್ತಾರೆ. ಇದು ಆ ಪ್ರಜ್ಞಾಸ್ಥರದ ಪ್ರವೇಶ ಮತ್ತು ಉಚ್ಚಾರಣೆಯಿಂದ ಬಂದಂಥ ಕಾಂತಿಯ ಹರಿವನ್ನು ದೇವುಡು ಅವರು ಬಹಳ ಚೆನ್ನಾಗಿ ಅದನ್ನು ವರ್ಣನೆ ಮಾಡ್ಕೊಂಡು ಹೋಗ್ತಾರೆ. ದಂಡಗ್ರಹಣ ಮತ್ತು ಭಿಕ್ಷಾಚರಣ ಇವುಗಳಲ್ಲಿ, ಆಮೇಲೆ ಉಪವೀತದ ಎಳೆ ಹಾಕಿದಾಗ ಸವಿತ್ರ ಸೂತ್ರ, ಮಂತ್ರಸೂತ್ರ, ರಕ್ಷಾಸೂತ್ರವಾಗಿ ಆ ಮೂರೂ ಎಳೆಗಳು ದೇದೀಪ್ಯಮಾನವಾಗಿ ಆ ವಟುವಿನ ಶರೀರದ ಮೇಲೆ ಬೆಳಗೋದನ್ನು ವಿವರಿಸ್ತಾರೆ. ಇದು ಉಪನಯನ ಸಂಸ್ಕಾರದ ಅತ್ಯಂತ ಉತ್ಕೃಷ್ಟವಾದಂಥ ಈ ಸಂದರ್ಭದಲ್ಲಿ ವೇದ ಮಾತೆಯ ಸಾನ್ನಿಧ್ಯವನ್ನು, ಋಷಿಗಳ ಸಾನ್ನಿಧ್ಯವನ್ನು ಯಾಜ್ಞವಲ್ಕ್ಯರ ಸಮಕ್ಷಮದಲ್ಲಿ ಎಲ್ಲ ಸುತ್ತಮುತ್ತ ಇದ್ದಂಥ ಎಲ್ಲ ಪ್ರಾಜ್ಞರು, ಪಂಡಿತರು ಕಂಡಿದ್ದನ್ನು ವಿವರಣೆ ಮಾಡ್ತಾರೆ. ಗುರುಕುಲದಲ್ಲಿ ಎಲ್ಲ ವೇದಾಧ್ಯಯನಕ್ಕಾಗಿ ಹೋದಾಗ ವೈಶಂಪಾಯನರ ಸಾನ್ನಿಧ್ಯದಲ್ಲಿ ಇವರು ಯಜುರ್ವೇದವನ್ನು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಇದನ್ನು ತುಂಬ ತುಂಬ ಸಹಜವಾಗಿ, ಸೂಕ್ಷ್ಮವಾಗಿ ಈ ಒಂದು ಪ್ರಸಂಗನ ಅವರು ನಿರೂಪಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಶ್ರುತಿ ಭಗವತಿ ಅವರಿಗೆ ದರ್ಶನ ಕೊಡ್ತಾಳೆ, ನಿನ್ನ ಅತ್ಯಂತ ಆಪ್ತನಾದ ಶಿಷ್ಯನನ್ನು ನೀನು ಬಿಟ್ಕೊಡ್ಬೇಕು, ಅದರ ಹಿಂದೆ ಒಂದು ವಿಶ್ವ ಸಂಕಲ್ಪ ಇದೆ, ಅದಕ್ಕೆ ನೀನು ನೆರವಾಗಬೇಕು ಅಂತ. ಆ ಪ್ರಸಂಗಕ್ಕೆ ನೀನು ಸಹಕರಿಸಬೇಕು. ನಾನು ಕ್ರೋಧ ದೇವತೆಯಾಗಿ ನಿನ್ನಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಪ್ರವೇಶ ಮಾಡ್ತಾರೆ. ಇದು ಬಹಳ ಅರ್ಥಪೂರ್ಣವಾದಂಥ ಪ್ರಸಂಗ. ಇದು ಮಹಾನುಭಾವರ ಜೀವನದಲ್ಲಿ ನಡೆಯೋದು ಸಹಜ. ಸದಾಶಿವ ಬ್ರಹ್ಮೇಂದ್ರ, ಪರಮಶಿವ ಬ್ರಹ್ಮೇಂದ್ರರನ್ನು ಕಾಣಕ್ಕೆ ಹೋದಾಗ, ಏನಿದು ನಿಂದು? ಹೌದು ನೀನು ಪಂಡಿತ, ಹೌದು ನೀನು ಮೇಧಾವಿ, ಆದರೆ ಇಷ್ಟೊಂದು ವಾದ, ಇಷ್ಟೊಂದು ಚರ್ಚೆ, ಇಷ್ಟೆಲ್ಲ ಏಕೆ? ನೀನು ಮೌನವಾಗಿರೋದನ್ನು ಯಾವಾಗ ಅಭ್ಯಾಸ ಮಾಡು? ಮೌನನ ಸಾಧಿಸೋದು ಯಾವಾಗ? ಹಾಗೆ ಹೇಳಿದ್ದು ಸದಾಶಿವ ಬ್ರಹ್ಮೇಂದ್ರ ಅವತ್ತಿನಿಂದ ಮೌನದ ಸಾಧನೆಯನ್ನೇ ತಮ್ಮ ಪಥವಾಗಿ ತಗೊಂಡು ತಾಯಿ ಕಾವೇರಿ ತೀರದಲ್ಲಿ ಪರಮಜ್ಞಾನಿ ಆದರು. ಅವರು ಹಾಗೆ ಹೇಳದೇ ಇದ್ರೆ ಹೋಗ್ತಾ ಇದ್ರು ಅಲ್ವೇ? ಬಂದು ಹೇಳ್ತಾರೆ, ಅವನು ಎಲ್ಲೋ ಮಲಗಿರ್ತಾನೆ, ಯಾವಾಗಲೋ ಹೇಳ್ತಾನೆ, ಹಗಲಿಲ್ಲ ರಾತ್ರಿ ಇಲ್ಲ, ನಿಮ್ಮ ಶಿಷ್ಯ ಆಯಿತು ಅವನೊಬ್ಬ ಮತಿಭ್ರಮಣೆ ಆಗಿದೆ ಅಂತ. ಪರಮಶಿವ ಬ್ರಹ್ಮೇಂದ್ರ ಬಂದು ಹೇಳಿದಾಗ ಶಿಷ್ಯರು ಅವರು ಹೇಳ್ತಾರೆ, ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಸ್ತಾ, ನನಗೆ ಇಷ್ಟು ಸಾಧನೆ ಮಾಡಿದರೂ ಇನ್ನೂ ನನಗೆ ಅಂತ ಒಂದು ದೈವದ ಆ ಒಂದು ಮತ್ತು ಉನ್ಮತ್ತತೆ ಬರಲಿಲ್ಲ, ಅವನಿಗೆ ಎಷ್ಟು ಬೇಗ ಬಂದೋಯ್ತು ಅಂತ. ರಮಣ ಮಹರ್ಷಿ ತಾವು ತಮ್ಮಷ್ಟಿಗೆ ತಾವೇ ತಾರಸಿ ಮೇಲೆ ಮಲಗಿದ್ದಾಗ ಶರೀರದಿಂದ ಪ್ರತ್ಯೇಕವಾದಂಥ ಅನುಭವ ಆದಾಗ ಅವರು ಬೇರೆ ವ್ಯಕ್ತಿನೇ ಆಗ್ತಾರೆ.
ಅವರ ಅಣ್ಣ ಇವರನ್ನು ನೋಡಿ ಇವ್ರಿಗೇನೂ ಗೊತ್ತಿಲ್ಲದೆ, ಅದು ಹಿನ್ನೆಲೆ ಏನೂ ಗೊತ್ತಿಲ್ಲದೆ, ಏನಿದು ನೀನು ಓದೋದು ಎಲ್ಲ ಬಿಟ್ಬಿಟ್ಟು ಯಾವಾಗ ನೋಡಿದ್ರೂ ಆಕಾಶ ನೋಡ್ತಾ ಕೂತಿರ್ತೀಯ, ಈಗ ನೋಡಿದ್ರೆ ಫೀಸ್ ಕೇಳ್ತಾ ಇದೆಯಾ ನೀನು, ನಿನಗೆ ಯಾಕೆ ಫೀಸು, ನಿನಗೆ ಯಾಕೆ ವಿದ್ಯಾಭ್ಯಾಸ, ನಿನಗೆ ಯಾಕೆ ಕಾಲೇಜು, ಆಕಾಶನೇ ನೋಡ್ತಾ ಕೂತ್ಕೋ ಅಂತ ಬೈತಾರೆ. ಅಷ್ಟೇ ಸಾಕಾಯಿತು ವೆಂಕಟರಮಣನಿಗೆ. ಆಕಾಶನೇ ಹುಡುಕೊಂಡು ಅರುಣಾಚಲಕ್ಕೆ ಬಂದು ಮಹಾನ್ ಮಹರ್ಷಿ ಆದರು. ಕೆಲವು ಸಾರಿ ಅಹಿತ ಪ್ರಸಂಗಗಳೇ ಶಾಪವಾಗಿ ನಮಗೆ ಕಾಣಿಸಿದ್ರೂ ವರವಾಗಿ ಬರುತ್ತೆ. ಮಾನವ ಲೋಕದ ಉದ್ಧಾರಕ್ಕಾಗಿ ಅದೇ ರೀತಿ ಇಲ್ಲಿ ವೈಶಂಪಾಯನರಿಂದನೂ ಕ್ರೋಧ ದೇವತೆ ತಾನು ಮುಂದಾಗಿ ಬಂದು ಬ್ರಹ್ಮಹತ್ಯಾ ದೋಷದ ಸಂದರ್ಭದಲ್ಲಿ ವೈಶಂಪಾಯನರು ವಿದ್ಯಾರ್ಥಿ ಯಾಜ್ಞವಲ್ಕ್ಯನನ್ನು ದೂರ ಇರಿಸಿದಾಗ ಕತ್ತಲು ಕವಿತು ಮಾರ್ಗದರ್ಶನ ಹೇಗೆ, ಇದು ಒಂದು ವಿಶಿಷ್ಟವಾದಂಥ ಸಂದರ್ಭನ ಭಾಳ ಚೆನ್ನಾಗಿ ವಿವರಿಸ್ತಾರೆ ಅವರು. ಯಾವಾಗ ಇದು ಹೀಗೆ ಆಯಿತು, ಉದ್ದಾಲಕ ಆರುಣಿಯವರು ಅವರಿಗೆ ಸ್ಥೈರ್ಯ ಕೊಡ್ತಾರೆ. ಜೊತೆಗೆ ಅವರ ಧರ್ಮಪತ್ನಿ ಅವರು ಅಲಂಬಿನಿಯವರು ಎಷ್ಟು ಒಳ್ಳೆ ಮಾತಾಡ್ತಾರೆ ಅಂತಂದರೆ, ನೀನು ಹೀಗೆ ನಿರಾಶೆ ಆಗಬಾರ್ದು, ನೀನು ತುಂಬ ಪ್ರಜ್ಞಾವಂತ, ಪ್ರತಿಭಾವಂತ, ಮೇಧಾವಿ, ನಿನಗೆ ಈ ಪ್ರಸಂಗದಿಂದಾಗಿ ಮಾನವ ಗುರುವಿನ ಯೋಗ ಮುಗಿದಿದೆ, ದೈವ ಗುರುವಿನ ಯೋಗ ಒದಗಿ ಬಂದಿದೆ. ಏನು ದೈವ ಗುರು, ಹೇಗೆ? ಈ ಇಡೀ ಬ್ರಹ್ಮಾಂಡದಲ್ಲಿ ಗುರು ಒಂದು ಆ ಚಕ್ರ ರೂಪದಲ್ಲಿ, ಆ ಒಂದು ಮಹತ್ತರವಾದಂಥ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರವಾಗಿ ಗುರು ಚೈತನ್ಯ ಸುತ್ತುತ್ತಾ ಇರುವಾಗ ಇಲ್ಲಿ ಮಾನವ ರೂಪದಲ್ಲಿ ಗುರುವಿನ ಅನುಸಂಧಾನ ಸಾಧ್ಯ ಆಗದೆ ಹೋದಾಗ ಆ ನೇರವಾದಂತಹ ಏನು ಗುರು ಶಕ್ತಿ, ಗುರು ಚೈತನ್ಯ ಎಲ್ಲ ಕಡೆ ವ್ಯಾಪ್ತವಾಗಿದೆ, ಅದನ್ನೇ ಅನುಸಂಧಾನ ಮಾಡಿ ನಿನ್ನ ಮುಂದಿನ ಜ್ಞಾನ ದರ್ಶನವನ್ನು ನೀನು ಪಡ್ಕೋ ಅನ್ನೋದು ಇದು ಅಲಂಬಿನಿಯವರಂಥ ಯೋಗಿನಿಯ, ತಪಸ್ವಿನಿಯ ಒಂದು ವಿಶೇಷ ಆದೇಶ. ಇಲ್ಲಿ ದೇವುಡು ನರಸಿಂಹಶಾಸ್ತ್ರಿಗಳು ಈ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇದು ತುಂಬ ಅರ್ಥಪೂರ್ಣವಾದಂಥ ಪ್ರಸಂಗಗಳು. ಇಷ್ಟೊತ್ತಿಗಾಗಲೇ ಇದು ದೇವುಡು ಅವರಲ್ಲಿಯೂ ಇದ್ದಂಥ ಒಂದು ಅಂತಃಸತ್ವದ ಒಂದು ಏನು ಹೇಳ್ಬೋದು, ಎಲ್ಲ ಪೂರ್ಣ ಸಂಗಮ. ಅವರ ಸಾಕಷ್ಟು ವೇದಾಧ್ಯಯನ ಅಷ್ಟೇ ಅಲ್ಲದೆ ವೇದಾನುಸಂಧಾನ ಮಾಡಿದ್ದಂತಹ, ವೇದ ಅನುಭೂತಿ ಪಡ್ಕೊಂಡಿದ್ದಂಥವ್ರು. ಅನುಸಂಧಾನ ಅಂದಾಗ ಯಾವಾಗ ಮಹತ್ತರವಾದದ್ದರನ್ನು ನಾವು ಪಡಿಬೇಕು, ಅದರಲ್ಲಿ ನಾನು ವಿಲೀನ ಆಗಬೇಕು ಅಂತ ನಮ್ಮ ಹೃದಯದಲ್ಲಿ ಒಂದು ತುಡಿತ, ಹಂಬಲ ಉದಯವಾಗುತ್ತೆ, ಅದು ಅನುಸಂಧಾನ. ಯಾವಾಗ ಅದು ವಿಲೀನತೆ ಆಗುತ್ತೆ, ಅದರಿಂದ ಬರುವಂಥ ಆನಂದಾನುಭವವೇ ಅನುಭೂತಿ. ಇದೆಲ್ಲವನ್ನ ಪಡ್ಕೊಂಡಿದ್ದಂಥ ದೇವುಡು ಅವರಿಗೆ ಐತರೇಯ ಮಹರ್ಷಿಯ ದರ್ಶನ, ಶ್ವೇತಾಶ್ವತರ ಮಹರ್ಷಿಯ ಪಡೆದಂಥ ದರ್ಶನ, ಸ್ವದೇಹಂ ಮರಣಿಂ ಕೃತ್ವ ಪ್ರಣವಂಚ ಉತ್ತರಾರುಣಿಂ ಧ್ಯಾನ ನಿರ್ಮತನಾಭ್ಯಾಸಾತ್ ದೇವಂ ಪಶ್ಯ ನಿಗೂಢವತ್. ಇದೆಲ್ಲ ಅವರ ಆಂತರ್ಯದಲ್ಲಿ ಬಂದಂತಹ ಮಹಾಭಾವದ ಸ್ಫುರಣೆ. ಅನಂತರ ಕಠೋಪನಿಷತ್ತಿನಲ್ಲಿ ಶ್ರೇಯಸ್ಸನ್ನು ಪಡಿಬೇಕು, ಪ್ರೇಯಸ್ಸಿಗಿಂತ ಶ್ರೇಯಸ್ಸನ್ನು ಪಡಿಬೇಕು, ಅದು ನಿಜವಾದಂಥ ಸಾಧಕನ ಸಾರ್ಥಕ್ಯ ಅಂತ ವಿಶ್ವಾಮಿತ್ರ, ವಸಿಷ್ಠ, ಪಿಪ್ಪಲಾದ, ಕಪಿಲ ಮಹರ್ಷಿ ಈ ಎಲ್ಲರ ಸಾಧನೆಯ ಒಂದು ಮಹತ್ತರವಾದಂಥ ಸಿದ್ಧಿಯ ಪ್ರಕಾಶ ಅವರ ದೇವುಡು ಅವರ ಆಂತರ್ಯದಲ್ಲಿ ಮತ್ತೆ 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 ಪ್ರತಿಫಲನವಾಗಿ ಆ ವಾಣಿ ಪ್ರತಿಧ್ವನಿಸಿ, ಇದರಲ್ಲಿ ಬರುತ್ತೆ ನೋಡಿ, ಮುಂಡಕ ಆ್ಯಂಡ್ ಮಾಂಡುಕ್ಯ ಆ್ಯಂಡ್ ಪ್ರಶ್ನ, ಇದು ಯಾವುದು ಕೇನೋಪನಿಷತ್ತು, ಎಲ್ಲ ಉಪನಿಷತ್ತಿನ ಋಷಿ ದರ್ಶನದ ಮಹತ್ತೆಲ್ಲ ಅವರ ಆಂತರ್ಯದಿಂದ ಸ್ಫುರಣೆಯಾಗುತ್ತೆ. ಅದು ಈ ಗುರು
ಅಖಂಡ ಮಂಡಲಾಕಾರವಾದಂತಹ ಗುರು ಚೈತನ್ಯವನ್ನು ಅನುಸಂಧಾನ ಮಾಡುವಂತಹ ಈ ಒಂದು ವಿಶಿಷ್ಟವಾದಂತಹ ಒಂದು ಪ್ರಸಂಗದ ಬೇರೆ ಒಂದು ತಿರುವನ್ನೇ ಕೊಡುತ್ತೆ ಅದು ಅವರ ದರ್ಶನ. ಇದರಲ್ಲಿ ಒಂದನ್ನು ಮಾತ್ರ ನಾನು ನಿಮಗೆ ವಿವರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಸತ್ಯಕಾಮ ಜಾಬಾಲಿ ಗುರುವಿನ ಆದೇಶ ಪಡೆದು ದೇನುಗಳೊಂದಿಗೆ ಹೋದಾಗ ಅಲ್ಲಿ ಎಷ್ಟೋ ಸಹಸ್ರ ಗೋವು ಆಗುವವರೆಗೂ ಅವರು ಆ ಮಹತ್ತರವಾದಂಥ ಒಂದು ಆ ತಪೋವನ ಅಥವಾ ಅರಣ್ಯವೇ ತಪೋವನ. ಸಂಜೆ ಆಗ್ತಿದ್ದ ಹಾಗೆ ಅಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಆಗೋದು ಏನೂ ಗೊತ್ತಿಲ್ಲ. ಸಾಧನೆಯ ಮಾರ್ಗವನ್ನು ಈ ಗುರುಮಂಡಲ ರೂಪಿಣಿ ಅಂತಲೇ ಭಗವತಿಯನ್ನು ನಾವು ಕರೀತೇವೆ. ತಾಯಿ ಗಾಯತ್ರಿಯನ್ನು ಸರ್ವವ್ಯಾಪಿನಿ ಅಂತ ಕರೀತೇವೆ. ಆದಿತ್ಯ ಸ್ವರೂಪವನ್ನು ಸರ್ವ ಪ್ರಕಾಶವಾನ್ ಅಂತ. ಇದೆಲ್ಲ ಏನಿದೆ ಅದನ್ನು ಈ ಸತ್ಯಕಾಮ ಜಾಬಾಲಿಯವರ ಪ್ರಸಂಗದಲ್ಲಿ ನಾವು ಚಾಂದೋಕ್ಯದಲ್ಲಿ ತುಂಬ ಸ್ಪಷ್ಟವಾಗಿ ಕಾಣ್ತೇವೆ. ಅದನ್ನೇ ಇಲ್ಲಿ ನಾವು ಪ್ರಧಾನವಾಗಿ ದೇವುಡು ಅವರ ಆ ಆಂತರ್ಯದಲ್ಲಿ ಅದರ ಒಂದು ಹೊಳಹನ್ನು ಕಾಣ್ತೇವೆ. ಸತ್ಯಕಾಮ ಜಾಬಾಲಿ ಹಾಗೆ 1000 ದೇನುಗಳಾದ ತಕ್ಷಣ ವೃಷಭ ತನ್ನಷ್ಟಕ್ಕೆ ತಾನೇ ಹೇಳುತ್ತೆ, ಇನ್ನು ನಮ್ಮನ್ನು ಆಶ್ರಮಕ್ಕೆ ನೀನು ಕರ್ಕೊಂಡು ಹೋಗ್ಬೋದು ಅಂತ. ಆಗ ಅದು ಉಪದೇಶ ಮಾಡುತ್ತೆ, ಪ್ರಾಚಿ ಪ್ರತೀಚಿ ದಕ್ಷಿಣ ಉದೀಚಿ ದಿಕ್ ಏಷ ವೈ ಪ್ರಕಾಶವಾನ್ ನಾಮ ಚತುಷ್ಕಲಃ ಪ್ರಕಾಶವಾನ್ ಇತಿ ಉಪಾಸ್ತೆ ಪ್ರಕಾಶವಾನ್ ಭವತಿ. ಇದು ಅಖಂಡ ಮಂಡಲಾಕಾರವಾದಂಥ ಗುರುಸ್ವರೂಪದ ಒಂದು ಭಾಗ. ಇನ್ನೊಂದು ಅಗ್ನಿ ಉಪದೇಶ ಮಾಡುತ್ತೆ, ಪೃಥ್ವಿ ಸಮುದ್ರ ಅಂತರಿಕ್ಷ ದ್ಯೌಹು ಅನಂತವಾನ್ ನಾಮ ಚತುಷ್ಕಲಃ ಅನಂತವಾನ್ ಇತಿ ಉಪಾಸ್ತೆ ಅನಂತವಾನ್ ಭವತಿ. ಪ್ರಕಾಶವಾನ್ ಅನಂತವಾನ್. ಮೂರನೇದು ಹಂಸ, ಅಗ್ನಿ, ಸೂರ್ಯ, ಚಂದ್ರ, ವಿದ್ಯುತ್, ಜ್ಯೋತಿಷ್ಮಾನ್ ನಾಮ ಚತುಷ್ಕಲಃ ಜ್ಯೋತಿಷ್ಮಾನ್ ಇತಿ ಉಪಾಸ್ತೆ ಜ್ಯೋತಿಷ್ಮಾನ್ ಭವತಿ. ಇದು ದೇವುಡು ನರಸಿಂಹಶಾಸ್ತ್ರಿಗಳು ಕಂಡಂಥ ದರ್ಶನ, ಯಾಜ್ಞವಲ್ಕ್ಯರ ಮಹಾದರ್ಶನದ ಗುರು ಸ್ವರೂಪದ ಅಖಂಡ ಮಂಡಲಾಕಾರವಾದಂಥದ್ದು. ಕೊನೆಯಲ್ಲಿ ಸಾರಸ ಪಕ್ಷಿ ಹೇಳುತ್ತೆ, ಪ್ರಾಣ ಚಕ್ಷು ಶ್ರೋತ್ರಂ ಮನಃ ಆಯತನವಾನ್ ನಾಮ ಚತುಷ್ಕಲಃ ಆಯತನವಾನ್ ಇತಿ ಉಪಾಸ್ತೆ ಆಯತನವಾನ್ ಭವತಿ. ಪ್ರಕಾಶವಾನ್ ಅನಂತವಾನ್ ಜ್ಯೋತಿಷ್ಮಾನ್ ಆಯತನವಾನ್ ಭವತಿ. ನಿನ್ನಲ್ಲಿ ಪ್ರವೇಶ ಆಗುತ್ತೆ, ನಿನ್ನಲ್ಲಿ ಹರಿಯುತ್ತೆ. ಇಡೀ ಪ್ರಜ್ಞೆ ಆ ಭಗವತ್ ಗುರುಶಕ್ತಿಯ ಮಹಾಕ್ಷೇತ್ರವಾಗುತ್ತೆ. ವಿಶ್ವ ಚೈತನ್ಯದ ದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ descends in our consciousness and our consciousness becomes the media of that universal consciousness. That itself is Guru Shakti ಅಂತ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಇಂಥ ಒಂದು ಮಹತ್ತರವಾದಂತಹ ಒಂದು ಮಹಾಚೇತನ ಗುರು ಚೈತನ್ಯದ ಈ ಸ್ವರೂಪವನ್ನು ನಮಗೆ ಈ ಮೂಲಕ ದೇವುಡು ನರಸಿಂಹಶಾಸ್ತ್ರಿಗಳು ಕೊಟ್ಟಾಗ, ಆ ಸತ್ಯಕಾಮ ಜಾಬಾಲಿ ಬಂದಾಗ ಹಾಡುವಂಥ ಮಾತು ಕೂಡ ತುಂಬ ಸೊಗಸಾಗಿದೆ. ಸೌಮ್ಯ ಬ್ರಹ್ಮವೇತ್ತೈವ ಭಾಸಿವೈ. ಏನು ನಿನ್ನನ್ನು ನೋಡಿದ್ರೆ ಇಷ್ಟು ಮುಖ ಕಾಂತಿಯುತವಾಗಿದೆ. ಕಾನುತ್ವ ಅನುಶಾಸ. ನಿನಗೆ ಯಾರು ಬೋಧಿಸಿದ್ರು? ನಿನ್ನ ಮುಖದಲ್ಲಿ ಇಷ್ಟೊಂದು ಬ್ರಹ್ಮ ವರ್ಚಸ್ ಇದೆಯಲ್ಲ, ನಿನಗೆ ಈ ವಿದ್ಯೆ ಯಾರು ಬೋಧಿಸಿದ್ದು? ಸತ್ಯಕಾಮ ಎಷ್ಟು ವಿನಯವಾಗಿ ಹೇಳ್ತಾನೆ, ಮನುಷ್ಯೇಭ್ಯ ಅನ್ಯೇ ಮೇ ಕಾಮೇ ಭಗವನ್ ಏವ ಬ್ರೂಯಾತ್. ಇದರ ಆಂತರಿಕ ನೆಲೆ ಅಥವಾ ಆಂತರಿಕ ದರ್ಶನವನ್ನು ತಮ್ಮ ವಾಣಿಯಿಂದ ಕೇಳೋದಕ್ಕೆ ಇಷ್ಟಪಡ್ತೇನೆ. ಮನುಷ್ಯರಾರೂ ನನಗೆ ಈ ಜ್ಞಾನ ಬೋಧೆಯನ್ನು ನೀಡಿಲ್ಲ, ನಿಸರ್ಗವೇ ನನಗೆ. ಭಗವತಿ ಗಾಯತ್ರಿಯನ್ನು ನಾವು ಉಪಾಸನೆ ಮಾಡುವಾಗ ಅವಳನ್ನು 5 ವರ್ಣ 5 ಮುಖದಲ್ಲಿ ಮುಕ್ತ ವಿದ್ರುಮ ಹೇಮ ನೀಲ ಧವಳ. ಇದು ಏನು? ಒಂದು ಸೂರ್ಯ, ಚಂದ್ರ,
ಅಗ್ನಿ, ಮುಕ್ತ, ವಿದ್ರುಮ, ಹೇಮ, ನೀಲ ಕೆಳಗಿನ ಪೃಥ್ವಿ, ಮೇಲಿನ ಆಕಾಶ, ಧವಳ ಆದಿತ್ಯ, ಮುಕ್ತ ಚಂದ್ರ, ವಿದ್ರುಮ ಅಗ್ನಿ. ಈ ಎಲ್ಲ ಮೂರರ ಸಂಗಮವೇ ಎಲ್ಲ ಬೆಳಕು. ಪೃಥ್ವಿ ತಪಸ್ಸು ಮಾಡಿ ದ್ಯೂಲೋಕದಿಂದ ಇಳಿಸಿಕೊಂಡಂತಹದ್ದು ಅಗ್ನಿ. ಪಂಚಭೂತ ಸಹಿತವಾದಂಥ ತಾಯಿ ಪೃಥ್ವಿಯಲ್ಲಿ ಅಗ್ನಿ ಇದೆ, ಸರ್ವತೀರ್ಥಧಾರೆ ಇದೆ, ಸಪ್ತಸಾಗರದ ಸಂಗಮ ಇದೆ. ಅದರಿಂದ ಅವಳು ಸಪ್ತದ್ವೀಪಧಾರಿಣಿಯಾಗಿದ್ದಾಳೆ. ಅದೇ ವೈಜ್ಞಾನಿಕ ದೃಷ್ಟಿಯಿಂದ ಅವಳು ಗಗನಾಂಗಣಗಾಮಿನಿಯೂ ಹೌದು. ಸೌರವ್ಯೂಹ ಎಲ್ಲವನ್ನ ತನ್ನ ಆಕರ್ಷಣೆಯಲ್ಲಿ, ದೈವಿಕವಾದಂಥ ಚೈತನ್ಯದ ಆಕರ್ಷಣೆಯಲ್ಲೇ ಎಲ್ಲ ಪರಿಭ್ರಮಣ ನಡೀತಾ ಇರೋದು. ಅದು ಯಾವ ಮಹಾಚೈತನ್ಯ, ಅದನ್ನು ಅನುಸಂಧಾನ ಮಾಡುವಂಥ ಈ ಒಂದು ಬೃಹತ್ತಾದಂಥ ಗುರು ಚೈತನ್ಯದ ಒಂದು ಸ್ಫುರಣೆಯನ್ನು ದೇವುಡು ನರಸಿಂಹಶಾಸ್ತ್ರಿಗಳು ನಮಗೆ ಶ್ರೀ ಯಾಜ್ಞವಲ್ಕ್ಯರು ಅನುಸಂಧಾನ ಮಾಡಿ, ಯಾವ ಗುರು ಚೈತನ್ಯವನ್ನು ಅನುಸಂಧಾನ ಮಾಡಿ ಆ ಈಶಾವಾಸ್ಯದ ಮಹತ್ ದರ್ಶನವನ್ನು ಕಂಡರೋ ಅದನ್ನು ನಮಗೆ ನೀಡ್ತಾರೆ. ಯಜ್ಞ ದರ್ಶನ ಅನ್ನೋದು ಎಷ್ಟು ಮಹತ್ತರವಾದಂಥದ್ದು ಅನ್ನೋದನ್ನು ನಮಗೆ ಪ್ರಜ್ಞೆ, ಈ ಮಹಾಪ್ರಜ್ಞೆ, ತುರಿಯ ಪ್ರಜ್ಞೆಯ ಮಹತ್ತನ್ನು ಇವೆಲ್ಲ ನಮಗೆ ಅವರ ಮಾತಿನ ಮೂಲಕ ಲಭ್ಯವಾಗುವಂತಹ ಜ್ಞಾನ. ಈ ಸ್ಥಾವರಂ ಜಂಗಮಂ ಸರ್ವಂ ಸರ್ವೇ ಲೋಕಾಹ ಪ್ರಜ್ಞಾನೇ ಪ್ರತಿಷ್ಠಿತಂ. ಆ ಮಹಾಪ್ರಜ್ಞೆಯನ್ನು ನೀನು ಅನುಸಂಧಾನ ಮಾಡಿದರೆ, ಆ ವಿಶ್ವಪ್ರಜ್ಞೆಯ ಹರಿವಿಗೆ ನೀನು ಮಾಧ್ಯಮವಾದರೆ, ಇಂಥ ಒಂದು ಮಹತ್ತಾದಂಥ ಒಂದು ಉಪನಿಷತ್ತನ್ನು ಕೊಡುವ ಒಂದು ಸಾಧ್ಯತೆ ಆಗಿದ್ದನ್ನು ನಮಗೆ ಈ ಮೂಲಕ ತಿಳಿಸ್ಕೊಳ್ತಾರೆ. ಇದು ಈ ಮಹಾದರ್ಶನ ಏನು ದೇವುಡವರು ನಮಗೆ ಯಾಜ್ಞವಲ್ಕ್ಯರ ಗುರುಸ್ವರು ಅನುಸಂಧಾನದನ್ನು ತಿಳಿಸ್ತಾರೆ. ಅದು ಅದಾದ ನಂತರ ಆದಿತ್ಯನ ಆರಾಧನೆಯಿಂದ, ಆದಿತ್ಯ ಅಂದರೆ ಇದು ಭೂಹು ಭುವಃ ಸುವಹ ಅಂತ ನಾವು ಹೇಳ್ತೇವಲ್ಲ, ಭೂಲೋಕ, ವಾಯುಲೋಕ, ಅಂತರಿಕ್ಷ ಲೋಕ, ದ್ಯೂಲೋಕದ ಬೆಳಗುವ ಸೂರ್ಯನಿಗೆ ತೇಜಸ್ಸನ್ನು ಕೊಡುವಂತಹ ಮಹತ್ ಪ್ರಕಾಶವನ್ನು ಅವರು ಆದಿತ್ಯ ಅಂತ ಕರೀತಾರೆ. ಈ ಆದಿತ್ಯ ಪ್ರಕಾಶದ ಒಂದು ಆರಾಧನೆಯಿಂದ ತಾಯಿ ಭಗವತಿ ಜ್ಯೋತಿಷ್ಮತಿ, ಗಾಯತ್ರಿ ಮಂತ್ರರೂಪಿಣಿ, ಸಾವಿತ್ರಿ ತೇಜೋರೂಪಿಣಿ, ಸರಸ್ವತಿ ರಸವತಿ ಸಾರವತಿ ಜ್ಯೋತಿಷ್ಮತಿ, ಈ ಎಲ್ಲ ಸ್ವರೂಪಗಳ ಒಂದು ವ್ಯಾಪ್ತ ದರ್ಶನವನ್ನು ಶ್ರೀ ಯಾಜ್ಞವಲ್ಕ್ಯರು ಕಂಡಿದ್ದನ್ನು ಪಂಚಭೂತ ವಿಲೀನತಾ ಸಿದ್ಧಿ ಅಂತ ಕರೀತಾರೆ. ಅದಾದ ನಂತರ ಮಹಾಚಮಸ್ಯ ಅವರು ಉಪನಿಷತ್ತಿನ ಅತ್ಯಂತ ಸೂಕ್ಷ್ಮ ಸಿದ್ಧಿಯನ್ನು ಬಹಳ ವಿಶೇಷ ರೀತಿಯಲ್ಲಿ ಹೇಳುವಂಥ ಮಹಾಚಮಸ್ಯ, ಯಾವಾಗ ಈ ಪಂಚ ಪ್ರಾಣಗಳು, ಪಂಚಾಗ್ನಿ ಇವನ್ನೆಲ್ಲ ಹೇಗೆ ಅದು ಇಡೀ ಮಹಚ್ಚೇತನ ವಿಶ್ವದ ತುರಿಯ ಪ್ರಜ್ಞೆ ಆವರಿಸಿಕೊಂಡಾಗ, ಅಲ್ಲಿ ಅವಾಹಿತವಾದಾಗ ಹೇಗೆ ಅದು ಪರಿವರ್ತಿತವಾಗಿ ಆ ಮಹಾದರ್ಶನವನ್ನು ಅದು ಪ್ರತಿಫಲಿಸುತ್ತೆ ಅಥವಾ ಅದನ್ನು ಪ್ರದೀಪನಗೊಳಿಸುತ್ತೆ, ಪ್ರಜ್ವಲನಗೊಳಿಸುತ್ತೆ ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ತಾರೆ. ಕೊನೆಯದಾಗಿ ಪಂಚಾತ್ಮ ಸಿದ್ಧಿ ಪ್ರಕರಣ ಆದ ನಂತರ ಭೂಮಾತೆಯ ವರಪ್ರಸಾದ, ಆದಿತ್ಯನ ಜೊತೆಗೆ ಗಾಯತ್ರಿಯ ಜೊತೆಗೆ ವಾರುಣಿ ಅಥವಾ ವರುಣ ಇವನ ವರಪ್ರಸಾದ, ಕೃಪಾ ಪ್ರಸಾದ, ವಾಯುದೇವ, ಅಗ್ನಿಪುರುಷ, ಇಂದ್ರ ಮತ್ತು ಇಂದ್ರಾಣಿ. ಇದು ಮೇಘ ವರ್ಷ. ಇದು ಯಾವ ರೀತಿ ಅಂತ ಹೇಳಿದ್ರೆ ಅಮೃತ ವರ್ಷ ಧಾರಣ ಅನ್ನೋದು ಅದನ್ನು ತುಂಬ ಚೆನ್ನಾಗಿ ಮಹಾಚಮಸ್ಯ ಮಹರ್ಷಿಗಳು ಹೇಳ್ತಾರೆ. ಯಾವಾಗ ಪ್ರಾಣ, ಅಪಾನ, ವ್ಯಾನ, ಸಮಾನ ಮತ್ತು ಉದಾನ ಈ ಪಂಚಪ್ರಾಣಗಳಲ್ಲಿ ಉದಾನ ವಾಯುವಿಗೆ ಮಾತ್ರ ಊರ್ಧ್ವಗಾಮಿಯಾಗಿ ಸಂಚಲನೆ ಮಾಡುವಂಥ ಒಂದು ಸತ್ವ ಇದೆ. ಯಾವಾಗ ಅದು ತಾಲವ್ಯದ ಮೂಲಕ ಪ್ರಜ್ಞೆಯನ್ನು ಪ್ರವೇಶ ಮಾಡುತ್ತೋ ಆಗ ಮಹಾಪ್ರಜ್ಞೆ, ತುರಿಯ ಪ್ರಜ್ಞೆ ತಾನಾಗಿ ತಾನೇ ಅಲ್ಲಿ ಅವತರಣ ಆಗಿ ಇಡೀ
ಪ್ರಜ್ಞೆಯ ಪ್ರಜ್ವಲನಾಗಿ, ಅದೇ ವಿಶ್ವಪ್ರಜ್ಞೆಯ ಒಂದು ಮಾಧ್ಯಮವಾಗಿ ಅಮೃತ ಗ್ರಂಥಿ ತಾನೇ ತೆರೆದುಕೊಂಡು ಅಮೃತ ವರ್ಷ ಇಡೀ ಆಂತರ್ಯವನ್ನು, ಸಾಧಕನ ಆಂತರ್ಯವನ್ನು ತೊಯ್ದು ವರ್ಷಧಾರೆಯಾಗಿ ಹರಿಯುತ್ತೆ. ಇದನ್ನು ವಾರುಣಿ ಸಿದ್ಧಿ ಅಥವಾ ಧರ್ಮಮೇಘ ಸಿದ್ಧಿ ಅಂತ ಹೇಳಿ ದೇವಡು ನರಸಿಂಹಶಾಸ್ತ್ರಿಗಳವರು ಹೆಸರಿಸ್ತಾರೆ. ಇಂಥ ಒಂದು ಅಮೃತ ವರ್ಷಧಾರೆ ಇದು ಬಹಳ ತುಂಬ ಏನು ಹೇಳ್ಬೋದು, ಪ್ರಜ್ಞೆಗೆ ಆಯಾಸಕರವಾದಂಥದ್ದು ಎಷ್ಟೋ ಅನಿಸುತ್ತೆ ನಮಗೆ. ಯಾಕಂದರೆ ನಮಗೆ ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ, ತುಂಬ ಎತ್ತರದಲ್ಲಿರ್ತಾರೆ ಇವರೆಲ್ಲ. ಆದರೆ ಇಂಥ ಒಂದು ವಾರಣಿ ಸಿದ್ಧಿ, ಅಮೃತ ವರ್ಷ ಸಿದ್ಧಿ ನಮ್ಮ ಇದರಲ್ಲಿ ಲಲಿತಾ ಸಹಸ್ರನಾಮದಲ್ಲೂ ಬರುತ್ತಲ್ಲ, ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ಭೇದಿನಿ, ಮಣಿಪುರ ಅಂತರುದಿತ ವಿಷ್ಣುಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತರಾಳಸ್ಥ ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ, ತಟಿಲ್ಲತಾ ಸಮರುಚಿ ಯೋಪರಿ ಸಂಸ್ಥಿತ. ಇದು ಮಹತ್ತರವಾದಂಥ ವಿಶ್ವಕುಂಡಲಿನಿ ಜಾಗೃತವಾಗಿ ಭಗವಾನ್ ಶ್ರೀ ಯಾಜ್ಞವಲ್ಕ್ಯರ ಮಹಾಕುಂಡಲಿನಿ ಜ್ಯೋತಿರ್ಮಯ ಸರ್ಪ ಅದೇ ವಿಶ್ವಕುಂಡಲಿನಿ ಆಗಿ ಪರಿವರ್ತಿತವಾಗಿ ಇಂಥ ಒಂದು ಈಶಾವಾಸ್ಯದ ಮಹದ್ದರ್ಶನವನ್ನು ಬೃಹದಾರಣ್ಯಕದಲ್ಲಿ ಬ್ರಹ್ಮಜ್ಞನಾಗಿ ಎಲ್ಲರಿಂದ ಪೂಜಿತನಾಗುವಂಥ ಆ ಒಂದು ಸ್ಥಿತಿಯನ್ನು ಪಡ್ಕೊಂಡದ್ದು. ಕೊನೆಗೆ ಹೇಗಾಗುತ್ತೆ, ವಿರಾಟ್ ಪೂಜೆಯ ಮೂಲಕ ಮುಗಿಸ್ತಾರೆ ಅವರು ಯಾಜ್ಞವಲ್ಕ್ಯರ ಈ ಒಂದು ಮಹಾಸ್ಥಿತಿಯನ್ನು. ವಿರಾಟ್ ಪೂಜೆ ತನ್ನ ಆಂತರ್ಯದಲ್ಲಿರುವಂಥ ಭೂತತ್ವ ಅಂದರೆ ನಾವು ಮರಳು ಆ ಥರ ಅಲ್ಲ, ಅದು ಆ ಸರ್ವಾಕರ್ಷಣ ಶಕ್ತಿಯನ್ನು ಭೂತತ್ವ ಅಂತಾರೆ ಪ್ರಾಜ್ಞರು. ಅದಾದ ನಂತರ ಸಂಚಲನ ಶಕ್ತಿಯನ್ನು ಜಲತತ್ವ ಅಂತಾರೆ. ಅದಾದ ಮೇಲೆ ಎಲ್ಲ ಕಡೆ ಸಂಚಾರ ಮಾಡುವಂಥ ವಾಯುಶಕ್ತಿ, ಇವೆಲ್ಲವನ್ನು ಅಗ್ನಿ ಪ್ರಜ್ವಲನ ಏನಿದೆ ಅದನ್ನು ಅಗ್ನಿಶಕ್ತಿ, ವಾಯುಶಕ್ತಿ ಇವೆಲ್ಲ ಮೂಲ ಸ್ವರೂಪದಲ್ಲಿ ಆಕಾಶ ತತ್ವದಲ್ಲಿ ಲೀನವಾಗುವುದನ್ನು ಇದನ್ನು ವಿರಾಟ್ ಪೂಜಾ ಅಂತ ಕರೀತಾರೆ. ಅದನ್ನು ಹೇಗೆ ಹೇಳ್ತಾರೆ ದೇವಡವರಂದರೆ, ಭೂತತ್ವಾತ್ಮಿಕ ಗಂಧಂ ಸಮರ್ಪಯಾಮಿ. ಇಡೀ ಶರೀರ ಅವರ ಕ್ಷೇತ್ರ ಪೂರ್ತಿ ಶ್ರೀಗಂಧದ ಸುಗಂಧದಿಂದ ವ್ಯಾಪ್ತವಾಗುತ್ತೆ. ಜಲತತ್ವಾತ್ಮಿಕ ಅರ್ಘ್ಯಂ ಸಮರ್ಪಯಾಮಿ ಅಂದಾಗ ಅಮೃತಧಾರೆಯ ಹರಿವನ್ನು ಅವರು ಅನುಭವಿಸ್ತಾರೆ. ಅಗ್ನಿತತ್ವಾತ್ಮಿಕ ದೀಪಂ ದರ್ಶಯಾಮಿ ಅಂದಾಗ 72,000 ನಾಡಿಗಳು ಪ್ರಜ್ವಲನವಾಗುತ್ತೆ. ವಾಯುತತ್ವಾತ್ಮಿಕ ಧೂಪಂ ನಿವೇದಯಾಮಿ ಅನ್ನುವಾಗ ಇಡೀ ಆವರಣ ಪೂರ್ತಿಯಾಗಿ ವಾಯುತತ್ವದ ಒಂದು ಸಂಚಲನ ದೈವಿಕವಾದ ರೀತಿಯಲ್ಲಿ ಸಂಚಲನಗೊಳ್ಳುತ್ತೆ. ಆಕಾಶಾತ್ಮಿಕ ಏನೆನ್ಮ ಪುಷ್ಪಂ ಸಮರ್ಪಯಾಮಿ, ಇಡೀ ಹೃದಯ ಅರಳುತ್ತೆ, ಪ್ರಜ್ಞೆ ಅರಳುತ್ತೆ, ವಾಕ್ ಅರಳುತ್ತೆ. ಆ ವಾಕಿನಲ್ಲಿ ಮೊದಲನೇದಾಗಿ ತಾಲವ್ಯ, ಮೂರ್ಧನ್ಯ, ಕಂಠ್ಯ, ತಾಲವ್ಯ, ಮೂರ್ಧನ್ಯ, ಓಷ್ಠ್ಯ, ಅದಾದ ನಂತರ ಅಂತಸ್ಥ, ಊಷ್ಮ, ಈ ಎಲ್ಲ ಸ್ಥಾನಗಳಿಂದ ಬರುವಂಥ ಒಂದು ಮಂತ್ರ ಏನಿದೆ ಈಶಾವಾಸ್ಯ ಮಂತ್ರ, ಅದು ಪ್ರಜ್ವಲಿತವಾಗಿ ಬಂದಿದ್ದನ್ನು ಅವರು ವರ್ಣನೆ ಮಾಡ್ತಾರೆ. ಇಂತಹ ಒಂದು ಅಮೃತಾತ್ಮಿಕಾಯೇ ನಿವೇದನಂ ಸಮರ್ಪಯಾಮಿ ಅನ್ನುವಾಗ ಇಡೀ ಆ ಅಮೃತ ಪ್ರಾಪ್ತಿಯ ಒಂದು ಆನಂದವನ್ನು ಅವರು ಆ ಸಿದ್ಧಿಯ ಸಮಯದಲ್ಲಿ ಅನುಭವಿಸೋದನ್ನು ಈ ಪಂಚಕೋಶ ಉತ್ಥಾನ ಸಿದ್ಧಿ ಅಂತಾರೆ. ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶ, ಅದಾದ ಮೇಲೆ ಮನೋಮಯ ಕೋಶ, ಅದಾದ ನಂತರ ವಿಜ್ಞಾನಮಯ ಕೋಶ, ಅದಾದ ನಂತರ ಆನಂದಮಯ ಕೋಶಕ್ಕೆ ಪ್ರವೇಶ ಮಾಡುವಂಥ ಅವರ ಆಂತರ್ಯದ ಆ ಮಹತ್ತರವಾದಂಥ ಚೈತನ್ಯ ಶಕ್ತಿಯನ್ನು ಅವರು ವರ್ಣನೆ ಮಾಡ್ತಾರೆ. ಇಂತಹ ಸರ್ವತೇಜೋ ವಿಲನಿತೆಯ ಮಹಾದರ್ಶನವನ್ನು ಶ್ರೀ ಗುರು, ಪರಮಗುರು, ಪರಾಪರ ಗುರು, ಪರಮೇಷ್ಠಿ ಗುರು, ಪರಬ್ರಹ್ಮ ಗುರು ಸ್ವರೂಪದಲ್ಲಿ ಉನ್ಮನಿ ಸಾನ್ನಿಧ್ಯ ಅಂತ ಕರೀತಾರೆ. ಇದು ಮಹರ್ಷಿ ಆಂಗಿರಸರು ತಿಳಿಸುವಂಥ ಮಹದ್ದರ್ಶನ ಇದು. ಇದು ಉನ್ಮನಿ ಸಿದ್ಧಿಯನ್ನು
ನೇತ್ರೇ ಯಯಾ ಉನ್ಮೇಷ ಅನಿಮೇಷ ಮುಕ್ತೆ ವಾಯುರ್ಯಯಾ ವರ್ಜಿತ ರೇಚ ಪೂರಕ ಮನಶ್ಚ ಸಂಕಲ್ಪ ವಿಕಲ್ಪ ಶೂನ್ಯಂ ಉನ್ಮನಿ ಯಾ ಮೈ ಸನ್ನಿಧತ್ತ. ಯಾವಾಗ ಉನ್ಮನಿ ಆಜ್ಞಾಲಿರುವ ಉನ್ಮನಿ ಜಾಗೃತವಾಗಿ ಅಮೃತ ಗ್ರಂಥಿಯಲ್ಲಿ ವಿಲೀನವಾಗುತ್ತೆ, ಆಗ ಇಂಥ ಒಂದು ವಿರಾಟ್ ಪೂಜೆ, ಇಂಥ ಒಂದು ಅಮೃತ ವರ್ಷಧಾರೆ, ಇದು ಸಿದ್ಧಿ, ನಿಜವಾದ ಸಿದ್ಧಿ. ಇದನ್ನು ಪಡ್ಕೊಂಡು ಭಗವಾನ್ ಶ್ರೀ ಯಾಜ್ಞವಲ್ಕ್ಯರು ಆನಂತರ ತಮ್ಮ ಒಂದು ಮಹತ್ ಜ್ಞಾನವನ್ನು ಉಪನಿಷತ್ತು, ಸಂಹಿತೆ ಇವುಗಳ ಮೂಲಕ ನಮಗೆ ಹರಿಸಿದಂಥದ್ದು ವಿನೂತನವಾದಂಥ ವೇದ, ಶುಕ್ಲ ಯಜುರ್ವೇದ, ವಿನೂತನವಾದ ಸಂಹಿತೆ ವಾಜಸನೇಯ ಸಂಹಿತ, ವಿನೂತನ ಬ್ರಾಹ್ಮಣ ಶತಪಥ ಬ್ರಾಹ್ಮಣ, ವಿನೂತನ ಉಪನಿಷತ್ ಈಶಾವಾಸ್ಯ. ಇಂತಹ ಮಹತ್ತರವಾದ ಕೊಡುಗೆಯನ್ನು ಹೇಗೆ ತಮ್ಮ ಸಾಧನಾ ಪಥದಿಂದ ಅಷ್ಟು ಉನ್ನತವಾದ ರೀತಿಯಲ್ಲಿ ಏರಿ ಆ ಒಂದು ಮಹಾದರ್ಶನವನ್ನು ಮತ್ತೆ ಗಂಗಾವತರಣವಾಗಿ ಹರಿಸಿದಂತಹ ಈ ಒಂದು ಮಹತ್ತರವಾದಂಥ ಮಹಾದರ್ಶನವನ್ನು ತಮ್ಮ ಮಹಾದರ್ಶನದ ಮೂಲಕ ನಮಗೆಲ್ಲ ನೀಡಿ ಅವರ ಒಂದು ಏನು ಹೇಳ್ಬೋದು, ತುಂಬ ಕಷ್ಟಕರವಾದಂಥ ಬರೀ ಸಾಧನೆಗೆ ಮಾತ್ರ ಅರಿವಾಗುವಂತಹ, ಬರೀ ಗ್ರಾಂಥಿಕ ಜ್ಞಾನದಿಂದ ಅರಿವಾಗದೆ ತಾವೇ ಸ್ವತಃ ಸಾಧನೆ ಮಾಡಿ ಅದನ್ನೆಲ್ಲ ತಕ್ಕ ಮಟ್ಟಿಗೆ ಕಂಡುಕೊಂಡಿದ್ರೆ ಮಾತ್ರ ಆ ನಿಲುವಿನ ಒಂದು ಪರಿಭಾವನೆಯನ್ನು ಮಾಡೋದಕ್ಕೆ ಸಾಧ್ಯನೇ ಹೊರತಾಗಿ ಒಬ್ಬ ಕಲಾವಿದ ಕಲೆಯ ವಿನ್ಯಾಸವನ್ನು ನೋಡೋ ರೀತಿ ಬೇರೆ, ಸಾಮಾನ್ಯರು ನೋಡೋ ರೀತಿ ಬೇರೆ. ಇವನು ಇಷ್ಟೇ ವರ್ಣ ಬೆರೆಸಿದ್ದಾನೆ, ಹೀಗೆ ಕುಂಚ ಆಡಿದೆ, ಹೀಗೀಗೆ ಆಗಿದೆ ಎಲ್ಲ ಗೊತ್ತಾಗುತ್ತೆ. ಒಬ್ಬ ಸಂಗೀತಗಾರನ ರಾಗಾಲಾಪನೆಯನ್ನು ಒಬ್ಬ ಸಂಗೀತಗಾರ ಕೇಳಿದಾಗ ಅವನ ಅದರ ಹಿಂದಿನ ಸಾಧನೆ, ಅವನ ಕಂಠದ ಒಂದು ಸಾಮರ್ಥ್ಯ, ಇದನ್ನೆಲ್ಲ ಕಾಣ್ತಾನೆ. ಸಾಮಾನ್ಯ ಕೇಳುಗರಿಗೆ ಅದು ಸಾಧ್ಯ ಇಲ್ಲ. ಅದೇ ರೀತಿ ದೇವಡು ನರಸಿಂಹಶಾಸ್ತ್ರಿಗಳು ತಮ್ಮ ಸಾಧನೆಯ ಒಂದು ಮಹತ್ತರವಾದಂಥ ಆ ಒಂದು ದರ್ಶನ ದೀಪ್ತಿಯಿಂದ ಈ ಭಗವಾನ್ ಶ್ರೀ ಯಾಜ್ಞವಲ್ಕ್ಯರ ಔನ್ನತ್ಯವನ್ನು ಕಂಡಿರೋದ್ರಿಂದ ನಮಗೆ ಅದನ್ನು ಪರಿಭಾವಿಸುವಂಥ ಒಂದು ಮಹತ್ ಪುಣ್ಯ ಮಹಾದರ್ಶನದ ಮೂಲಕ ನಮಗೆ ಲಭಿಸಿದೆ. ಇಂಥ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಇಷ್ಟು ಮಹತ್ತರವಾದ ರೀತಿಯಲ್ಲಿ ನೀಡಿರುವಂತಹ ಈ ಮಹಿಮಾನ್ವಿತರ ಮಹಾಸಾಧನೆಯ ಸಿದ್ಧಿಯ ಮಹಾದರ್ಶನವನ್ನು ತಾವೂ ಕಂಡು ನಮಗೂ ಕಾಣಿಸಿರುವಂತಹ ದೇವಡು ಅವರ ಈ ಮಹಾಚೇತನಕ್ಕೆ ಪೂಜ್ಯ ಭಾವದ ಗೌರವದ ನಮನವನ್ನು ನನಗೂ ವಿದ್ಯಾಗುರುಗಳಾಗಿದ್ದಂತಹ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು, ಅವರು ಬಹಳ ಆಪ್ತ ಸಖರು, ಅವರ ಮಾತಿನ ಮೂಲಕ ಅವರಿಗೆ ನಮನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ದೇವರನ್ನು ಮರೆಯದಂತೆ, ಗುರುವನ್ನು ಬೆರೆಯುವಂತೆ, ದೇವರನ್ನು ಮರೆಯದಂತೆ, ಗುರುವನ್ನು ಬೆರೆಯುವಂತೆ, ವಿನಯದಲ್ಲಿ ಮೆರೆಯುವಂತೆ ಬರಬೇಕು ದೇವಳು. ನಹುಷ ಯಾಜ್ಞವಲ್ಕ್ಯರಲ್ಲಿ ಸಮಿತ್ಪಾಣಿ ದೇವುಡು. ಗುರುವಿನಲ್ಲಿ ವೇದಾಧ್ಯಯನಕ್ಕೆ ಹೋಗುವಾಗ ಕೈಯಲ್ಲಿ ಸಮಿತ್ತಿರಬೇಕು. ಏನು ಆ ಸಮಿತ್ತು? ವಿನೀತ ಭಾವ ಮೊದಲನೇ ಸಮಿತ್ತು, ಉತ್ಕಟ ಆಕಾಂಕ್ಷೆ ಎರಡನೇ ಸಮಿತ್ತು, ಸಾಧನಾ ಸಂಕಲ್ಪ ನಿಷ್ಠೆ ಮೂರನೇ ಸಮಿತ್ತು. ಅಂಥ ಒಂದು ಸಮಿತ್ತನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡು ನಹುಷ ಯಾಜ್ಞವಲ್ಕ್ಯರಲ್ಲಿ ಸಮಿತ್ ಪಾಣಿ ದೇವುಡು. ಬ್ರಹ್ಮ ಕ್ಷತ್ರ ಕುರುಕ್ಷೇತ್ರ, ವಿಶ್ವಾಮಿತ್ರನಿಗೆ ಕ್ಷತ್ರವೇ ಕುರುಕ್ಷೇತ್ರವಾಗಿದ್ದನ್ನು ಅದನ್ನು ಬ್ರಹ್ಮಕ್ಷೇತ್ರವಾಗಿ ಕಾಣಿಸಿದಂತಹ ಅದು ಪವಿತ್ರ ದೇವುಡು. ಕುಂಟಗಾಲಿನಿಂದ ಹೊರಟ ವೈಕುಂಠಕ್ಕೆ ದೇವುಡು, ಕುರುಡುಗಣ್ಣಿನಿಂದ ಕಂಡ ಕೈಲಾಸವ ದೇವುಡು. ನಮೋ ನಮೋ ದೇವುಡು, ನಮೋ ನಮೋ ದೇವುಡು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಚರಣಾರ್ಪಣಮಸ್ತು. ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ. ಡಾಕ್ಟರ್ ವಿಜಯ ಭಾರತಿಯವರು ಬರೆದ ಪುಸ್ತಕ ಮಹಾದಾರ್ಶನಿಕ ಮಹರ್ಷಿ ಯಾಜ್ಞವಲ್ಕ್ಯ ಬಗ್ಗೆ ಉಲ್ಲೇಖ ಮಾಡಿದೆ.
ಅದರ ಕೊನೆಯಲ್ಲಿ ಹರ್ಷಾನಂದರು ಅವರ ಆಶೀರ್ವಚನದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಒಂದು ದೃಶ್ಯ ನಾಟಕ ಡಾಕ್ಟರ್ ವಿಜಯ ಭಾರತಿಯವರು ರಚಿಸಿದ್ದಾರೆ. ಅದರಲ್ಲೊಂದು ಸಂದರ್ಭ ಬರುತ್ತೆ. ಯಾಜ್ಞವಲ್ಕ್ಯರು ಯಾವುದೋ ಒಂದು ಮಂತ್ರವನ್ನು ಧ್ಯಾನಿಸ್ತಾ ಬರೀತಾ ಕುಳಿತಿದ್ದಾರೆ, ಅಲ್ಲೇ ಧ್ಯಾನಸ್ಥರಾಗಿದ್ದಾರೆ. ಅವರ ಎದುರುಗಡೆಯ ದೀಪ, ಆ ಹಣತೆಯಲ್ಲಿನ ಎಣ್ಣೆ ಆರ್ತಾ ಬಂದಿದೆ. ಕಾತ್ಯಾಯಿನಿ ಬಂದು ಎಣ್ಣೆಯನ್ನು ಭರ್ತಿ ಮಾಡಿದ್ರು. ಆ ಸಂದರ್ಭದಲ್ಲಿ ಗಂಡ ಹೆಂಡರ ಮಧ್ಯೆ ಮಾತುಕತೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಯಾಜ್ಞವಲ್ಕ್ಯರು ಒಂದು ಮಾತನ್ನು ಹೇಳ್ತಾರೆ. ಜಗತ್ತು ದೀಪವನ್ನು ಕಾಣುತ್ತೆ, ಆದರೆ ಆ ದೀಪದ ನಿರಂತರತೆಗೆ, ಅದು ಕ್ಷಣೇ ಕ್ಷಣೇ ಜಾಜ್ವಲ್ಯಮಾನವಾಗಿ ಉರಿಯೋದಕ್ಕೆ ಕಾರಣವಾದಂಥ ಹಣತೆಯನ್ನು ಕಾಣೋದಿಲ್ಲ. ಅವರು ತಮ್ಮ ಹೆಂಡತಿಯನ್ನು ಕುರಿತು ಹೇಳೋದು, ನೀನು ಹಣತೆಯ ರೀತಿಯಲ್ಲಿ ನನ್ನ ಸಾಧನೆಗೆ ಪೂರಕಳಾಗಿದ್ದೀಯೆ ಅಂತ. ದೇವುಡು ಅವರನ್ನು ನೆನಪು ಮಾಡಿಕೊಂಡಾಗ ಮತ್ತೆ ಮತ್ತೆ ಅನ್ನಿಸೋದು ಇದೇನೆ. ಯಾಜ್ಞವಲ್ಕ್ಯ ಅಂತಕ್ಕಂಥ ಜ್ಞಾನಜ್ಯೋತಿಗೆ, ತಪೋಜ್ಯೋತಿಗೆ ತಮ್ಮ ಬುದ್ಧಿ, ಮನಸ್ಸು, ಹೃದಯಗಳನ್ನು ಹಣತೆಯಾಗಿಸಿಕೊಂಡು 3-4 ದಶಕಗಳ ಕಾಲ ಉರಿದ್ರಲ್ಲ ದೀಪದ ಜೊತೆಗೇನೆ. ಅದರ ಪರಿಣಾಮ ನಮಗೆ ಸಿಕ್ಕಿದ್ದು ಮಹಾದರ್ಶನ. ಅವರಿಗೆ ಬಹುಶಃ ಮೋಕ್ಷ. ಅದೇ ಅವರ ಕೊನೆಯ ಕೃತಿ ಮಹಾದರ್ಶನ, 1964ರಲ್ಲಿ ದೇವುಡು ಅವರು ಬರೆದಿದ್ದು. ಅವರ ನಿರಂತರ ತಪಶ್ಚರ್ಯೆ ಕನ್ನಡ ನಾಡಿಗೆ ಯಾಜ್ಞವಲ್ಕ್ಯರನ್ನು ಆತ್ಮೀಯರನ್ನಾಗಿಸ್ತು, ಆಪ್ತರನ್ನಾಗಿಸ್ತು, ಹಲವರ ಬದುಕಿಗೆ ಮಾರ್ಗದರ್ಶಕರನ್ನಾಗಿ ಮಾಡಿಕೊಟ್ಟಿತು. ಆ ದೇವುಡು ಅವರ ಪುಣ್ಯ ಸ್ಮರಣೆಗೆ ನಮನಗಳು. ದೇವುಡು ಅವರ ಮಹಿಮೆಯನ್ನು, ಮಹೋನ್ನತ ವ್ಯಕ್ತಿತ್ವವನ್ನು ಪರಿಚಯಿಸುತ್ತಲೇ ಯಾಜ್ಞವಲ್ಕ್ಯರನ್ನು ನಮಗೆ ಪರಿಚಯಿಸಿಕೊಟ್ಟ. ದೇವುಡು ಅವರು ಹೇಗೆ ಯಾಜ್ಞವಲ್ಕ್ಯರನ್ನು ಕಂಡರು ಅನ್ನೋದನ್ನು ಅತ್ಯಂತ ಮನೋಜ್ಞವಾಗಿ ನಮಗೆ ತಿಳಿಸಿಕೊಟ್ಟ. ಬಹುಶಃ ಇದು 3-4 ದಿನಗಳ, ವಾರಗಳ ಉಪನ್ಯಾಸಕ್ಕೆ, ಪ್ರವಚನಕ್ಕೆ ವಸ್ತುವಾಗ್ತಕ್ಕಂಥದ್ದು. ಸೀಮಿತ ಅವಧಿಯಲ್ಲಿ ಇಷ್ಟು ಮನೋಜ್ಞವಾಗಿ ನಮಗೆ ತಿಳಿಸಿಕೊಟ್ಟ ಡಾಕ್ಟರ್ ವಿಜಯ ಭಾರತಿಯವರಿಗೆ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ ಪ್ರಣಾಮಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ ಶುಕ್ಲ ಯಜುರ್ವೇದ ಯುವಕ ಸಂಘಕ್ಕೂ ಕೂಡ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇದೀಗ ಶುಕ್ಲವೇ ಯಜುರ್ವೇದ ಯುವಕ ಸಂಘದ ಪದಾಧಿಕಾರಿಗಳಾದ ಶ್ರೀಮತಿ ಅಹಲ್ಯ ಅವರು, ಶ್ರೀನಾಥ್ ಅವರು ಡಾಕ್ಟರ್ ವಿಜಯ ಭಾರತಿಯವರನ್ನು ಗೌರವಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.